ಈಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಅಂತ. ಟೈಟಲ್ ಸ್ವಲ್ಪ ವೇರಿಡ್ ಅನಿಸ್ಬೋದು, ಸಾಧ್ಯ ಇದೆಯಾ ಹೀಗ ಹೌದಾ ಅಂತೆಲ್ಲ. 2 ದಿನಗಳ ಕಾಲ ಇದನ್ನು ಚರ್ಚೆ ಮಾಡ್ತಾ ಹೋಗೋಣ. 3ನೇ ದಿನ ಅದರ ಪರಿಹಾರ ಏನು ನಡೀತಾ ಇದೆ, ಈ ದೇಶದ ಇವತ್ತಿನ ಪ್ರಧಾನಿಗಳು ಅದಕ್ಕೆ ಏನು ಮಾಡ್ತಿದ್ದಾರೆ, ನಮ್ಮ ಕರ್ತವ್ಯ ಏನಾಗಬೇಕು ಅನ್ನೋದ್ರ ಕುರಿತಂತೆಯೂ ಕೂಡ ಒಂದಷ್ಟು ಚರ್ಚೆ ಮಾಡುವಂಥ ಪ್ರಯತ್ನ. ಅಖಂಡ ಭಾರತ ಅನ್ನುವ ವಿಚಾರ ಬಂದಾಗ, ಭಾರತ ಎನ್ನುವ ವಿಚಾರ ಬಂದಾಗ ಒಂದಷ್ಟು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತೆ. ಆ ಪ್ರಶ್ನೆಗಳು ಹೇಗಿವೆ ಅಂತಂದರೆ, ಸ್ಕೂಲಿಗೆ ಹೋಗುವಂಥ, ಕಾಲೇಜಿಗೆ ಹೋಗುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯು ಇಂಥ ಪ್ರಶ್ನೆಗಳ ಮೂಲಕ ಹಾದು ಬಂದಿರ್ತಾನೆ. ಮೊದಲನೇ ಪ್ರಶ್ನೆಯೇ ನಮಗೆ ಹುಟ್ಟೋದು ಯಾವುದು ಅಂತಂದರೆ, ನಮ್ಮ ತಲೆಗೆ ತುಂಬಲಾಗಿದೆ ಭಾರತ ಒಂದು ರಾಷ್ಟ್ರವೇ ಅಲ್ಲ, ಇದು ಉಪಖಂಡ, ಸಬ್ ಕಾಂಟಿನೆಂಟ್ ಅಂತ ಕರೀತಾರೆ. ಒಂದು ಖಂಡ ಏಷ್ಯಾ ಖಂಡವಾದರೆ ಇದು ಒಂದು ಉಪಖಂಡ, ಇದು ರಾಷ್ಟ್ರವೇ ಅಲ್ಲ ಅಂತ. ಬ್ರಿಟನ್ ರಾಷ್ಟ್ರ, ಅಮೆರಿಕ ರಾಷ್ಟ್ರ, ಚೀನಾ ರಾಷ್ಟ್ರ, ಪಾಕಿಸ್ತಾನವೂ ರಾಷ್ಟ್ರ, ಭಾರತ ಮಾತ್ರ ಉಪಖಂಡ. ಉಪಖಂಡ ಅಂತ ಯಾರ್ಯಾರು ಬಳಸ್ತಾರೆ? ಸಮಯ ಸಂದರ್ಭಗಳನ್ನು ನೋಡಿದರೆ ಎಲ್ಲರೂ ಬಳಸ್ಬಿಡ್ತೀವಿ. ಈ ಸಬ್ ಕಾಂಟಿನೆಂಟ್ ಒಳಗೆ ನಾವಿದ್ದೀವಿ, ಉಪಖಂಡದೊಳಗೆ ನಾವಿದ್ದೀವಿ ಅಂತ ಬಳಸ್ತಿರ್ತೀವಿ. ಆದರೆ ಉಪಖಂಡ ಅಂತಂದರೆ ಅರ್ಥ ಏನು ಗೊತ್ತೇನು? ಈ ಇಡೀ ಭಾರತಕ್ಕೆ ರಾಷ್ಟ್ರವಾಗುವಂಥ ಯೋಗ್ಯತೆ ಇಲ್ಲ. ಇದು ಭಿನ್ನ ಭಿನ್ನ ಸಂಸ್ಕೃತಿಗಳ, ಭಿನ್ನ ಭಿನ್ನ ಪೂಜಾ ವಿಧಾನಗಳ, ಭಿನ್ನ ಭಿನ್ನ ಜನಾಂಗಗಳು ಒಟ್ಟು ಸೇರಿಕೊಂಡಿರುವಂಥ ಒಂದು ಜಾಗ. ಹೇಗೆ ಒಂದು ಖಂಡದಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಸೇರಿ ಒಂದು ಖಂಡ ಆಗುತ್ತೋ, ಹಾಗೆ ಭಾರತದೊಳಗೆ ಹಲವು ರಾಷ್ಟ್ರಗಳಿವೆ. ಇವೆಲ್ಲ ಸೇರ್ಕೊಂಡು ಒಂದು ಉಪಖಂಡವಾಗಿದೆ ಅಂತ ಹೇಳಿದ್ರು. ನಾವು ಅದನ್ನು ನಂಬಿದ್ವಿ. ನಂಬಿದ್ವು ಅಷ್ಟೇ ಇಲ್ಲದೆ ಎಷ್ಟು ಹೆಮ್ಮೆಯಿಂದ ಹೇಳ್ತೀವಿ ಅಂತಂದರೆ, ನಮ್ಮ ಮೇಷ್ಟ್ರುಗಳು ನಮಗೆ ಹೇಳ್ಕೊಡ್ತಿದ್ರು. ಏನು ಹೇಳ್ತಿದ್ರು ಅಂತಂದರೆ, ಎಂಥ ಹೆಮ್ಮೆ, ಈ ದೇಶ ರಾಷ್ಟ್ರ ಅಲ್ಲ, ಇದು ಉಪಖಂಡ ಅಂತ ಜಗತ್ತು ಹೊಗಳೋದಲ್ಲ, ನಮ್ಮನ್ನು ತೆಗಳೋದು ಅಂತ ನಮಗೆ ಇದುವರೆಗೂ ಅರ್ಥ ಆಗಲಿಲ್ಲ. ಇದು ನಮಗೆಲ್ಲ ಇರುವಂಥ ಮೊದಲನೇ ತಪ್ಪು ಕಲ್ಪನೆ. ನಾನಿವತ್ತು ಉದ್ದಕ್ಕೂ ಅದನ್ನು ಹೋಗಲಾಡಿಸುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತೀನಿ. ಎರಡನೇದು, ನಮಗೆ ಗೊತ್ತಿದೆ, ಸ್ವಾತಂತ್ರ್ಯ ಬಂದಾಗ ಸರ್ದಾರ್ ಪಟೇಲ್ರು ಏನು ಮಾಡಿದ್ರು ಅಂತ ಕೇಳಿದರೆ, 560ಕ್ಕೂ ಹೆಚ್ಚು ಪ್ರಿನ್ಸ್ಲಿ ಸ್ಟೇಟ್ಸ್, ರಾಜ ರಜವಾಡೆಗಳನ್ನು ಈ ದೇಶದೊಳಗೆ ಸೇರಿಸಿದ್ರು ಅಂತ ನಾವೆಲ್ಲ ಓದ್ತೀವಿ, ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ನನಗೂ ಕೂಡ ಐರನ್ ಮ್ಯಾನ್ ಬಗ್ಗೆ ಈ ಕುರಿತಂತೆ ಬಹಳ ಗೌರವ, ಪ್ರೀತಿ ಎಲ್ಲ ಇದೆ. ಆದರೆ ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ. ಈ ಪ್ರಶ್ನೆ ಏನು ಗೊತ್ತೇನು? ಈ 560 ರಾಜ ರಜವಾಡೆಗಳು, ಪ್ರಿನ್ಸಿ ಸ್ಟೇಟ್ಗಳು ಎಷ್ಟು ದೊಡ್ಡವಿದ್ವು? ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಒಂದು ಮೈಸೂರಿನ ಸಂಸ್ಥಾನ, ಒಂದು ತಿರುವಾಂಕೂರಿನ ಸಂಸ್ಥಾನ, ಅಲ್ಲೆಲ್ಲೋ ಒಂದು ಗುಜರಾತ್ನಲ್ಲೊಂದು, ಅಲ್ಲೆಲ್ಲೋ ಜೈಪುರ್ನಲ್ಲೊಂದು, ಈ ಥರದ ಕೆಲವು ಸಂಸ್ಥಾನಗಳು ದೊಡ್ಡವಾಗಿದ್ದವು. ಬಿಟ್ಟರೆ ಉಳಿದ ಅನೇಕ ಸಂಸ್ಥಾನಗಳು ಹೇಗಿದ್ವು ಗೊತ್ತಾ? ಕುಂದಾಪುರದಷ್ಟು ದೊಡ್ಡದಿಲ್ಲದೆ ಇರೋಷ್ಟು ಸಂಸ್ಥಾನಗಳಿದ್ವು. ಅವನಿಗೊಂದು ಅರಮನೆ ಇದೆ. ಈ ಅರಮನೆ ನಾನು ಪ್ರಿನ್ಸಿ ಸ್ಟೇಟ್ ಅಂತ ಅವ್ರು ಹೇಳ್ಕೊಂಡು, ಇದು ಕುಂದಾಪುರ ನಂದು ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾನೆ. ಅವನನ್ನು ಒಳಗೆ ಸೇರಿಸೋದು ಕಷ್ಟ ಅಂತ. ನಾವು ಹಾಗೆ ಭಾರತವನ್ನು ನೋಡ್ತಾ ಇದ್ದೀವಿ ಅಂತ ಈಗಲೂ ನಮ್ಗೆ ಯಾವತ್ತೂ ಕೂಡ ಇದರ ಬಗ್ಗೆ ನಾವು ಒಂದು ಚರ್ಚೆಯೂ ಮಾಡಲಿಲ್ಲ. ಎಷ್ಟು ಚಿಕ್ಕ ಸ್ಟೇಟ್ಸ್ಗಳಿದ್ವು, ಎಷ್ಟು ದೊಡ್ಡ ಸ್ಟೇಟ್ಗಳಿದ್ವು ಅಂತ ಯಾವತ್ತೂ ಚರ್ಚೆ ಮಾಡಲಿಲ್ಲ. ದೊಡ್ಡ ಸ್ಟೇಟ್ಗಳು ಇದ್ದವಾದರೂ ಯಾವುದು ಅನ್ನೋದ್ರ ಕುರಿತಂತೆ ನಮಗೆ ವಿಸ್ತಾರವಾಗಿರುವಂಥ ಮಾಹಿತಿಯ ಕುರಿತಂತೆ ನಾವು ಯಾವತ್ತೂ ಆಳಕ್ಕೆ ಹೋಗೋ ಪ್ರಯತ್ನ ಮಾಡಲಿಲ್ಲ. ಇನ್ನು ಮೂರನೇದೊಂದಿದೆ, ಬ್ರಿಟಿಷರು ಇದನ್ನು ಹೇಳ್ತಾರೆ, ನಮ್ಮ ಲೆಫ್ಟಿಸ್ಟ್ ಚಿಂತಕರು ಹೇಳ್ತಾರೆ, ರಾಷ್ಟ್ರವಾಗಿಲ್ಲದೆ ಇರುವಂಥ ನಾವು ರಾಷ್ಟ್ರವಾಗಲಿಕ್ಕೆ ನಮಗೆ ಶಕ್ತಿ ತುಂಬಿದ್ದು ಬ್ರಿಟಿಷರು. ಅಕಸ್ಮಾತ್ ಬ್ರಿಟಿಷರು ಬರದೇ ಹೋಗಿದ್ದಿದ್ರೆ ಇವತ್ತಿನವರೆಗೂ ಹೊಡೆದಾಡ್ಕೊಂಡೇ ಬಿದ್ದಿರ್ತಿದ್ವಿ. ಅವ್ರನ್ನ ಕಂಡ್ರೆ ಇವರಿಗಾಗೋದಿಲ್ಲ, ಇವ್ರನ್ನ ಕಂಡ್ರೆ ಅವರಿಗಾಗೋದಿಲ್ಲ ಅಂತಿರ್ತಿದ್ವಿ. ಪುಣ್ಯಾತ್ಮರಾಗಿರುವಂಥ ಬ್ರಿಟಿಷರು ಬಂದು ಒಂದು ಭಾರತ ಅಂತ ಮಾಡಿಕೊಟ್ರು ಅಂತ ಇವತ್ತಿಗೂ ನಂಬಿಕೊಂಡಿದ್ದೀವಿ. ನಾನು ನಿಮ್ಮ ಉದ್ದಕ್ಕೂ ಹೇಳ್ತೀನಿ, ಭಾರತ ಒಂದಾಗಿ ಹೇಗಿತ್ತು ಅಂತ. ಇನ್ನು ಇವತ್ತಿನ ಟಾಪಿಕ್ಕಿಗೆ ಬಂದರೆ ಅನೇಕರಿಗೆ ಅನ್ನಿಸ್ಬೋದು, ಯಾರು ತುಂಬ ಬುದ್ಧಿವಂತರು ಇದ್ದೀವೋ, ಸ್ವಲ್ಪ ಓದ್ತೀವೋ ಅವ್ರಿಗೆ ಅನ್ನಿಸ್ಬೋದು, ಅಖಂಡ ಭಾರತ ಈಸ್ ಅ ಫ್ಯಾಂಟಾಸ್ಟಿಕ್ ನಾನ್ ಸೆನ್ಸ್ ಅಂತ. ಯಾರಾದರೂ ಅಖಂಡ ಭಾರತದ ಕಲ್ಪನೆ ಕಟ್ಟಿಕೊಳ್ತಾರ, ಹುಚ್ಚು ಅಂತ ಹೇಳಬೇಕು ಅಷ್ಟೇ. ಚಕ್ರವರ್ತಿಗೆ ಹುಚ್ಚು ಹಿಡಿದಿದೆ, ಇದು ಸಾಧ್ಯ ಇಲ್ಲ ಅಂತ. ಮಿತ್ರರೇ, ಗೊತ್ತಿರಲಿ, ಇದೇ ಹುಚ್ಚನ್ನ ಇಸ್ರೇಲಿಯರು 2000 ವರ್ಷಗಳ ಕಾಲ ಪೋಷಿಸ್ಕೊಂಡು ಬಂದಿದ್ರು. ಇಸ್ರೇಲಿನ ಜನರನ್ನ ಅವರ ನಾಡಿನಿಂದ ಓಡಿಸಲಾಗಿತ್ತು. ಜಗತ್ತಿನ ಮೂಲೆ ಮೂಲೆಗೆ, ಎಲ್ಲಂದ್ರೆ ಅಲ್ಲಿಗೆ ಹೋಗಿ ಅಲ್ಲಲ್ಲಿ ನೆಲೆಸ್ತಾ ಇದ್ರು. ಅಲ್ಲಲ್ಲಿ ನೆಲೆಸಿದಂಥ ಇಸ್ರೇಲಿಗರು ಪ್ರತಿ ವರ್ಷ ತಮ್ಮ ಮಕ್ಕಳ ಬರ್ತ್ಡೇಯನ್ನು ಆಚರಣೆ ಮಾಡುವಾಗ ಏನು ಹೇಳ್ತಿದ್ರು ಗೊತ್ತಾ? ಮಗು, ಈ ವರ್ಷ ನೀನು ಬರ್ತ್ಡೇ ಈ ದೇಶದಲ್ಲಿ, ಮುಂದಿನ ವರ್ಷ ನಮ್ಮ ದೇಶದಲ್ಲಿ ಅಂತ 2000 ವರ್ಷಗಳ ಕಾಲ ಹೇಳಿ 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 ಹೇಳಿ
ಒಂದು ಫ್ಯಾಂಟಾಸ್ಟಿಕ್ ನಾನ್ ಸೆನ್ಸ್ ಅನ್ನ ಒಂದು ಅಧಿಕೃತವಾಗಿರುವಂತ ದೇಶವನ್ನಾಗಿ ಕನ್ವರ್ಟ್ ಮಾಡಿ ಇವತ್ತು ಹೆಂಗ್ ಬೆಳೆದಿದೆ ಗೊತ್ತಾ? ಸುತ್ತಲೂ 50 ಮುಸಲರ ದೇಶಗಳ ನಡುವೆ ಒಂದು ಯಹೂದಿ ದೇಶ ಬಲವಾಗಿ ತಲೆ ಎತ್ತಿ ನಿಂತು ಇರಾನಿನ ಮೇಲೆ ದಿನ ಬೆಳಗಾದ್ರೆ ಆಕ್ರಮಣ ಮಾಡುವಂತ ಮಟ್ಟಿಗೆ ಎದ್ದು ನಿಂತಿದೆಯಲ್ಲ, ಹೆಂಗ್ ಸಾಧ್ಯ ಆಯ್ತು? ವಾಸ್ ಅಟ್ ಅ ಫ್ಯಾಂಟಾಸ್ಟಿಕ್ ನಾನ್ ಸೆನ್ಸ್? ನಾನು ಈ ಪ್ರಶ್ನೆ ನಿಮ್ಮ ಜೊತೆ ಕೇಳ್ಕೊಳ್ಬೇಕಾಗಿದೆ. ಇನ್ನು ಕೆಲವರು ನಂಗೆ ಪದೇ ಪದೇ ಹೇಳ್ತಾರೆ, ಈ ಟಾಪಿಕ್ ಅನ್ನು ಕೊಟ್ಟ ತಕ್ಷಣ ಮೊದಲು ಇರೋದನ್ನು ಉಳಿಸ್ಕೊಳ್ರೋ ಮಾರಾಯ. ಕರೆಕ್ಟ್ ಅನ್ಸುತ್ತೆ ನಮಗೆ, ಕರೆಕ್ಟ್ ಅಲ್ಲ? ಇರೋದನ್ನೇ ಉಳಿಸ್ಕೊಳ್ಳಿಲ್ಲ, ಇದ್ರ ಜೊತೆಗೆ ಏನಾದರೂ ಕೇಳಿದ್ರೆ POK ಬಂದರೆ ಈಗಿರೋರ್ನೇ ಸಹಿಸ್ಕೊಳಕ್ ಆಗ್ತಿಲ್ಲ, ಇವ್ರು ಬಂದರೆ ಹೇಗೆ ಸಂಭಾಳಿಸ್ತೀರಾ? ಭಾಳ ಆಶ್ಚರ್ಯದ ಸಂಗತಿ ಏನು ಗೊತ್ತಾ? ನಂದೊಂದು ಮಾತು ನಾನು ಯಾವಾಗಲೂ ನನ್ನ ಹತ್ರ ಬಂದು ತುಂಬ ಜನ ಕೇಳ್ತಾರೆ. ತುಂಬ ಜನ ಕೇಳುವಾಗ ಏನಾದರೂ ಒಂದು ಪ್ರಶ್ನೆ ಕೇಳಿ, ಏನಾದರೂ ಕೇಳಿದರೆ ಮೋಟಿವೇಶನ್ ಕೇಳಿದರೆ ನಾನು ಯಾವಾಗಲೂ ಒಂದು ಮಾತು ಹೇಳೋದುಂಟು ಅವರಿಗೆ. ನೀವು ಚಂದ್ರನನ್ನು ಗುರಿಯಾಗಿ ಇಟ್ಕೊಂಡ್ರೆ ಕೊನೆ ಪಕ್ಷ ಮನೆ ರೂಫ್ ಮೇಲಾದರೂ ಬೀಳ್ತೀರಾ? ನೀವು ಮನೆ ರೂಫನ್ನೇ ಗುರಿಯಾಗಿ ಇಟ್ಕೊಂಡ್ರೆ ಮನೆ ಜಗಲಿಯಿಂದ ಮೇಲಕ್ಕೆ ಏರ್ಲಿಕ್ಕೆ ಆಗದೇ ಇಲ್ಲ. ಭಾರತೀಯರು ಕಳೆದ 75 ವರ್ಷಗಳಿಂದ ರೂಫನ್ನೇ ಗುರಿಯಾಗಿ ಇಟ್ಕೊಂಡಿದ್ದಾರೆ, ಆದ್ದರಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಅಖಂಡ ಭಾರತದ ಕನಸು ಕಟ್ಟರಲ್ಲ, ಇವರೆಲ್ಲರನ್ನು ನೆಟ್ಟಗೆ ಮಾಡುವಂಥ ಐಡಿಯಾ ನಮಗೆ ಬರುತ್ತೆ. ನಾವಿನ್ನು ದೀದೀನ್ ಸಂಭಾಳಿಸ್ಕೊಳ್ಳೋದ್ರಲ್ಲಿ, ಕೇರಳ ಸಂಭಾಳಿಸ್ಕೊಳ್ಳೋದ್ರಲ್ಲಿ, ಅಸ್ಸಾಮನ್ನು ಸಂಭಾಳಿಸ್ಕೊಳ್ಳೋದ್ರಲ್ಲಿ, ಪಂಜಾಬನ್ನು ಸಂಭಾಳಿಸ್ಕೊಳ್ಳೋದ್ರಲ್ಲೇ ಒದ್ದಾಡ್ತಾ ಕೂತ್ರೆ ಇದ್ದಿದ್ದನ್ನು ಕಳ್ಕೊಳ್ತೀವಿ ಹೊರತು ಹೊಸದನ್ನು ಗಳಿಸಿಕೊಳ್ಳುವ ಕಲ್ಪನೆ ಇಲ್ಲ. ಕನಸನ್ನು ದೊಡ್ಡದ ಕಾಣಿ ಅಂತ ಪುಣ್ಯಾತ್ಮ ವಿವೇಕಾನಂದ ಹೇಳಿದರು. ಅವ್ರ ಚಿತ್ರ ಮುಂದೆ ಇತ್ತು ಕೂರಿಸಿದ್ದಾರೆ. ನಾವಿನ್ನೂ ಚಿಕ್ಕದ್ರೊಳಗೆ ಇದ್ದರೆ ಉಪಯೋಗ ಇಲ್ಲ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವಂಥ ಒಂದು ಪುಟ್ಟ ಪ್ರಯತ್ನ ನಾನಿವತ್ತು ಮಾಡ್ತೀನಿ. 2-3 ದಿನಗಳಲ್ಲಿ ಇದನ್ನು ಉದ್ದವಾಗಿ ವಿಸ್ತಾರವಾಗಿ ಆಲೋಚನೆ ಮಾಡ್ತಾ ಹೋಗೋಣ. ನಂಗೆ ಗೊತ್ತಿದೆ ವಿಚಾರ ಅತ್ಯಂತ ಹಿಸ್ಟಾರಿಕಲ್ ವಿಚಾರ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಸಂಗತಿ ಹೇಳ್ಬಿಡ್ತೀನಿ ಅಂತಲ್ಲ, ಗೊತ್ತಿರುವ ಸಂಗತಿಯನ್ನು ನೆನಪಿಸಿಕೊಟ್ಟು ಒಂದು ಕಡೆ ಪೋಣಿಸಿ ಒಂದು ಹಾರ ಮಾಡಿ ಭಾರತ ಮಾತೆಗೆ ಸಮರ್ಪಣೆ ಮಾಡಿದರೆ ನನ್ನ ಕೆಲಸ ಮುಗಿಯುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಪ್ರತಿನಿತ್ಯ 6 ಗಂಟೆಗೆ ಇನ್ನು 2 ದಿನಗಳ ಕಾಲ, ನಾಳೆ ಮತ್ತು ನಾಡಿದ್ದು, ನಾವು ಇದರ ಕುರಿತಂತೆ ವಿಶೇಷವಾದ ಅಧ್ಯಯನ ಮಾಡೋಣ ಅಂತ ನಾನು ನಿಮ್ಮನ್ನು ಕಳಕಳಿಯಿಂದ ಪ್ರಾರ್ಥಿಸ್ತೀನಿ. ನಾನು ಶುರು ಮಾಡಬೇಕು ಅಂತಂದರೆ ಒಂದು ಪ್ರಶ್ನೆ ನಿಮ್ಮನ್ನು ಕೇಳಬೇಕು. ಇಸ್ರೇಲಿನ ಜನ ಪ್ರತಿ ವರ್ಷ ತಮ್ಮ ಮಕ್ಕಳಿಗೆ ಹೇಳ್ತಿದ್ರು, ಮುಂದಿನ ವರ್ಷ ಬರ್ತ್ಡೇ ಅಲ್ಲಿ ಮಾಡೋಣ, ಮುಂದಿನ ವರ್ಷ ಮದುವೆ ಆ್ಯನಿವರ್ಸರಿ ನಮ್ಮ ಇಸ್ರೇಲ್ನಲ್ಲಿ ಆಚರಿಸ್ಕೊಳ್ಳೋಣ ಅಂತ. ಹಿಂದೂಗಳು ಹಂಗೆ ಮಾಡೋದಿಲ್ವಾ? ನಾವು ಮಾಡ್ತೀವ ಅಂತ ಕೇಳಿದ್ರೆ ನಾವು ಮಾಡೋದಿಲ್ಲ ಅಂತ ಹೇಳ್ತೀವಿ. ಆದರೆ ಬಹಳ ಜನರಿಗೆ ಗೊತ್ತಿಲ್ಲ, ಕಳೆದ ಶತಮಾನಗಳಿಂದಲೂ ಕೂಡ ಕಳೆದುಕೊಂಡಿರುವ ಭೂಭಾಗವನ್ನು ಪ್ರತಿನಿತ್ಯ ಭಾರತೀಯರು ನೆನಪಿಸ್ಕೊಳ್ತಾರೆ. ನೀವು ಮನೆಯಲ್ಲಿ ಪ್ರತಿನಿತ್ಯ ನೆನಪಿಸ್ಕೊಳ್ತಿರೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಆದರೆ ಒಂದು ಸಂಕಲ್ಪದ ಮಂತ್ರ ಹೇಳಲಾಗತ್ತೆ. ಜಂಬೂ ದ್ವೀಪೆ, ಭರತ ವರ್ಷೆ, ಭರತ ಖಂಡೆ, ಆರ್ಯಾವರ್ತೆ ಅಂತ ಉತ್ತರ ಭಾರತದವ್ರು ಇದ್ದರೆ, ದಕ್ಷಿಣ ಭಾರತದವ್ರು ಇದ್ದರೆ ಅವ್ರು ಮತ್ತೊಂದನ್ನು ಹೇಳ್ಕೊಳ್ತಾರೆ. ಅದ್ರ ಕೆಳಗಡೆ ಗೋದಾವರಿಯಾಹ ದಕ್ಷಿಣೆ ತೀರೆ. ನಾವು ಇಲ್ಲಿ ಈ ಭಾಗದಲ್ಲಿದ್ದವರು ಪರಶುರಾಮ ಕ್ಷೇತ್ರೆ ಅಂತ ಹೇಳ್ತೀವಿ. ಉತ್ತರದ ಭಾಗದಲ್ಲಿ ಯಾರಿರ್ತಾರೋ ಅಥವಾ ಘಟ್ಟದ ಮೇಲೆ ಯಾರಿರ್ತಾರೋ ಶ್ರೀರಾಮ ಕ್ಷೇತ್ರೆ ಅಂತ ಹೇಳ್ಕೊಳ್ತಾರೆ. ಏನಿದು? GPS ಇದು, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ನನ್ನ ಪೊಸಿಷನ್ ಯಾವುದು ಅಂತ ನಾವು ಪ್ರತಿ ಬಾರಿ ಪೂಜೆ ಮಾಡುವಾಗ ದೇವ್ರ ಮುಂದೆ ಹೇಳೋದು, ನಾನು ಎಲ್ಲಿ ನಿಂತ್ಕೊಂಡು ಪೂಜೆ ಮಾಡ್ತಿದ್ದೀನಿ ಅಂತ. ಸ್ಪೇಸ್ ಆ್ಯಂಡ್ ಟೈಮ್ ಅಂತ ಏನು ವಿಜ್ಞಾನಿಗಳು ಹೇಳ್ತಾರೋ, ಫಿಸಿಕ್ಸ್ನವ್ರು ಹೇಳ್ತಾರೋ, ಅದನ್ನು ಭಾರತ ಸ್ಪೇಸ್ ಆ್ಯಂಡ್ ಟೈಮ್ ಹಿಂಗೆ ಹೇಳೋದು. ಆದರೆ ಬಹುತೇಕರಿಗೆ ಜಂಬೂ ದ್ವೀಪ ಯಾವುದು ಅಂತ ಗೊತ್ತಿಲ್ಲ, ಭರತ ವರ್ಷ ಯಾವುದು ಅಂತ ಗೊತ್ತಿಲ್ಲ, ಭರತ ವರ್ಷ ಭರತ ಖಂಡಗಳು ಯಾವುದು ಅಂತ ಗೊತ್ತಿಲ್ಲ, ಭರತ ವರ್ಷ ಯಾಕೆ ಅಂತ ಗೊತ್ತಿಲ್ಲ, ಆರ್ಯಾವರ್ತ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ. ನಿಮ್ಗೆ ಅರ್ಥ ಆದರೆ ಗೊತ್ತಾಗುತ್ತೆ. ಪ್ರತಿನಿತ್ಯ ಈ ದೇಶದ ಪ್ರತಿಯೊಬ್ಬ ಹಿಂದುವೂ ಕೂಡ ಒಂದು ದಿನ ಅಖಂಡ ಭಾರತವನ್ನಷ್ಟೇ ಅಲ್ಲದೆ ಅಖಂಡ ವಿಶ್ವದ ಮೇಲೆ ತನ್ನ ಗುರುತ್ವವನ್ನು, ಪ್ರಭುತ್ವವನ್ನು ಸ್ಥಾಪಿಸ್ತೀನಿ ಅಂತ ಪ್ರತಿನಿತ್ಯ ಕನಸು ಕಾಣ್ಕೊಂಡು ಬರ್ತಿದ್ದಾನೆ. ನಮ್ಗೆ ಅರ್ಥ ಆಗಲಿಲ್ಲ ಅಷ್ಟೇ. ನಾನು ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇದು ಜಂಬೂ ದ್ವೀಪ. ಜಂಬೂ ದ್ವೀಪ ಅಂದರೆ ಏನು ಅಂತ ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿದ. ಎಲ್ಲ ಪುರಾಣಗಳು ಜಂಬೂ ದ್ವೀಪದ ಬಗ್ಗೆ ಉಲ್ಲೇಖ ಮಾಡ್ತವೆ. ಮಾರ್ಕಂಡೇಯ ಪುರಾಣ ಹೇಳುತ್ತೆ, ಮೇಲೆ ಮತ್ತು ಕೆಳಗೆ ಒತ್ತಲ್ಪಟ್ಟು ಮಧ್ಯ ಉಬ್ಬಲ್ಪಟ್ಟಿರುವಂಥ ಒಂದು ಜಾಗವನ್ನು ಜಂಬೂ ದ್ವೀಪ ಅಂತ ಹೇಳ್ತಾರೆ ಅಂತ. ಮೊದಲು ಅರ್ಥ ಆಗೋದಿಲ್ಲ ಯಾರಿಗೂ. ಒಂದು ಗ್ಲೋಬನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇದಕ್ಕಿಂತ ಒಳ್ಳೆಯ ಮೆಥಡ್ ಇಲ್ಲ. ಮೇಲೆ ಎರಡೂ ಕಡೆ ಒತ್ತಿದ್ದಾರೆ, ಕೆಳಗಡೆ ರೌಂಡ್ ಆಗಿರುವಂಥ ಭಾಗ, ಒಂದು ಸುತ್ತುವರೆದಿರುವಂಥ ಭಾಗವನ್ನು ಜಂಬೂದ್ವೀಪ ಅಂತ ಕರೆಯಲಾಗುತ್ತೆ ಅಂತ. ಭಾಗವತ ಪುರಾಣದ ಪಂಚಮ ಸ್ಕಂದ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ನಾನು ಆ 5ನೇ ಸ್ಕಂದವನ್ನು ಪೂರ್ಣ ಓದಿರೋದ್ರಿಂದ ನಿಮ್ಮ ಜೊತೆ ಹೇಳ್ತೀನಿ. ಮನುವಿನ ಮಗ ಪ್ರಿಯವ್ರತ
ಅವನು ಒಂದ್ಸಲ ಸುಮೇರು ಅನ್ನುವಂಥ ಪರ್ವತವನ್ನ ಬಹುಶಃ ಅಲ್ಲೊಂದು ಅದನ್ನ ಆಧಾರವಾಗಿ ಇಟ್ಕೊಂಡು ಒಂದು ಚಿತ್ರ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಸುಮೇರು ಅನ್ನುವಂಥ ಒಂದು ದೊಡ್ಡ ಪರ್ವತ, ಆ ದೊಡ್ಡ ಪರ್ವತದ ಮೇಲೆ ಬ್ರಹ್ಮ ಕುಳಿತುಕೊಳ್ಳುವಂತ ಒಂದು ಜಾಗ ಇದೆ ಹಾಗಂತ ಭಾಗವತ ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ. ಆ ಜಾಗ ಇದೆ. ಒಂದ್ಸಲ ಪ್ರಿಯವೃತ ಏನ್ ಮಾಡಿದ, ತನ್ನ ಕುದುರೆ ಮೇಲೆ ಕೂತ್ಕೊಂಡು, ರಥದ ಮೇಲೆ ಕೂತ್ಕೊಂಡು ಆ ಸುಮೇರು ಪರ್ವತವನ್ನ ಸುತ್ತ ಹಾಕಬೇಕಾದಾಗ ಅವನಿಗೆ ಗೊತ್ತಾಯ್ತಂತೆ ಅರ್ಧ ಭಾಗದ ಮೇಲೆ ಮಾತ್ರ ಸೂರ್ಯನ ಬೆಳಕು ಬೀಳ್ತಾ ಇದೆ, ಇನ್ನು ಅರ್ಧ ಭಾಗದಲ್ಲಿ ಸೂರ್ಯನ ಬೆಳಕು ಬೀಳ್ತಾ ಇಲ್ಲ. ಅಂದ್ರೆ ಭೂಗೋಳದ ಬಗ್ಗೆ ಮಾತಾಡ್ತಿದ್ದಾನ ಅವನು. ಒಂದು ಭೂಮಿಯನ್ನ ಒಂದು ಸಲ ಸುತ್ತುವರೆದ ಗೊತ್ತಾಯ್ತು ಸೂರ್ಯನ ಬೆಳಕು ಅರ್ಧ ಭಾಗದ ಮೇಲೆ ಮಾತ್ರ ಬೀಳ್ತಿದೆ, ಇನ್ನು ಅರ್ಧ ಭಾಗದ ಮೇಲೆ ಬೀಳ್ತಿಲ್ಲ ಅಂತ ಅವನು ತಾನು ಇನ್ನರ್ಧ ಭಾಗಕ್ಕೆ ಬೆಳಕು ಕೊಡಬೇಕು ನಿಶ್ಚಯ ಮಾಡಿ ಭೂಮಿಯನ್ನ 7 ಬಾರಿ ಪ್ರದಕ್ಷಿಣೆ ಮಾಡಿದ. ಆ 7 ಬಾರಿ ಪ್ರದಕ್ಷಿಣೆ ಮಾಡುವ ವೇಳೆಗೆ ಅಲ್ಲಿ ಏನಾಯ್ತು, ಗೆರೆಗಳು ಎಳೆಯಲ್ಪಟ್ಟವು. ಆ 7 ಗೆರೆಗಳು 7 ಸಮುದ್ರಗಳಾದವು. ಆ 7 ಸಮುದ್ರಗಳು ಭೂಮಿಯನ್ನ 7 ಭಾಗಗಳಾಗಿ ವಿಂಗಡಿಸಿದವು. ಇಡೀ ಭೂಮಿಯನ್ನ 7 ಭಾಗಗಳಾಗಿ ವಿಂಗಡಿಸಿದ ನಂತರ ಅದು ಜಂಬೂ ದ್ವೀಪ ಅಂತ ಅಲ್ಲಿವರೆಗೂ ಕರೆಯಲ್ಪಡ್ತಾ ಇತ್ತು. ಆ ಜಂಬೂ ದ್ವೀಪ ಅನ್ನೋದು ಏನಿದೆ, ಅಥವಾ ಆ 7 ಭಾಗಗಳಲ್ಲಿ ಒಂದು ಭಾಗವನ್ನ ಅವನು ಜಂಬೂ ದ್ವೀಪ ಅಂತ ಕರೆದ. ಇನ್ನೊಂದು ಶಾಲ್ಮಲಿ, ಇನ್ನೊಂದು ಪ್ಲಕ್ಷ, ಇನ್ನೊಂದು ಕುಶ, ಇನ್ನೊಂದು ಕ್ರೌಂಚ, ಇನ್ನೊಂದು ಶೌಕ, ಇನ್ನೊಂದು ವೃಶ್ಚಿಕ ಅಂತ ಅವನು ಅಷ್ಟೂ ಭಾಗಗಳನ್ನ ಕರೆದ. ಅವು ಖಂಡಗಳಾಗಿ ನಿರ್ಮಾಣಗೊಂಡುವು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಪರಿಕಲ್ಪನೆ. ನಮಗೆ ಪುರಾಣ ಅಂತಂದ್ರೆ ಗೊಡ್ಡು, ಆದರೆ ಈ ಪುರಾಣದ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡಾಗ ಗೊತ್ತಾಗುತ್ತೆ ಆ ಸಾಗರಗಳ ಮೂಲಕ ಡಿವೈಡ್ ಆಗಿರುವಂತ ಈ ಭಾಗಗಳನ್ನ ನಾವು ಅವತ್ತಿನಿಂದ ಇವತ್ತಿನವರೆಗೂ ಚಾಚು ತಪ್ಪದೆ ಹಾಗೆ ತಿಳ್ಕೊಂಡು ಬಂದಿದ್ದೀವಿ ಅಂತ. ಆಶ್ಚರ್ಯದ ಸಂಗತಿ ಏನು ಗೊತ್ತೇನು, ವೈಜ್ಞಾನಿಕವಾಗಿ ಇದನ್ನು ಪ್ಯಾಂಗಿಯಾ ಅಂತ ಕರೀತಾರೆ. ನೀವು ಬೇಕಿದ್ರೆ ಮನೆಗೆ ಹೋದ ನಂತರ ಒಂದು ಸಣ್ಣ ಗೂಗಲ್ ಸರ್ಚ್ ಮಾಡಿ. ಪ್ಯಾಂಗಿಯಾ ಅಂತಂದ್ರೆ ಏನಂದ್ರೆ ಸೂಪರ್ ಕಾಂಟಿನೆಂಟ್ ಅಂತ. ಸೂಪರ್ ಕಾಂಟಿನೆಂಟ್ ಅಂತಂದ್ರೆ ಯಾವುದು ಗೊತ್ತಾ, ಎಲ್ಲ ಭೂಖಂಡಗಳು ಒಟ್ಟಿಗೆ ಇದ್ದಾಗ ಆ ಒಟ್ಟಿಗೆ ಇದ್ದ ಭೂಖಂಡವನ್ನ ಸೂಪರ್ ಕಾಂಟಿನೆಂಟ್ ಅಂತ ಕರೀತಾರೆ. ಆ ಸೂಪರ್ ಕಾಂಟಿನೆಂಟ್ಗಳು ಈ ಭೂಕಂಪ ಆಗುವಂತ ಏನ್ ಲೈನ್ಗಳಿವೆ ಆ ಲೈನ್ಗಳಲ್ಲಿ ನಿಧಾನವಾಗಿ ದೂರ ಸರಿದು ಈ ರೀತಿಯ ಇವತ್ತಿನ ನಮ್ಮ ಕಣ್ಣು ಮುಂದೆ ಕಾಣುವಂತ ಭೂಮಿಯ ಚಿತ್ರಣ ಬಂತು ಅಂತ ಸೈನ್ಸ್ ಹೇಳುತ್ತೆ. ಇದು ಭಾಗವತ ಪುರಾಣದ ಮಾತಲ್ಲ. ಭಾಗವತ ಪುರಾಣದಲ್ಲಿ ಪ್ರಿಯವೃತ ರಥ ತೆಗೆದುಕೊಂಡು ಹೋಗುವವರೆಗೂ ಭಾಗವತ ಪುರಾಣ, ಅಲ್ಲಿಂದ ಜಂಬೂ ದ್ವೀಪ ನಿರ್ಮಾಣ ಆಯಿತು ಅಂತ. ಆದರೆ ಇದು ಇಷ್ಟು ಸುಂದರವಾಗಿ ಹೇಳುತ್ತೆ. ಆ ಪ್ಯಾಂಗಿಯಾ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಹೀಗಿದ್ದಂಥದ್ದು ಅದು ನಿಧಾನವಾಗಿ ಶಿಫ್ಟ್ ಆಗ್ತಾ ಹೋಯ್ತು ಅಂತ. ಇದು ಜಂಬೂ ದ್ವೀಪದ ಕುರಿತಂತೆ ಹೇಳುವಾಗ ವೈಜ್ಞಾನಿಕವಾದ ಆಧಾರಗಳನ್ನು ಕೊಡಲಾಗುತ್ತೆ. ಇದು ಭಾರತ ನಂಬಿಕೊಂಡು ಬಂದಿರೋದು. ಇನ್ನು ಎರಡನೇದಿದೆ, ಅತ್ಯಂತ ವಿಶಿಷ್ಟವಾದ್ದು. ಭಾರತ ವರ್ಷ, ಭರತ ಖಂಡ ಅಂತಂದ್ರೆ ಯಾವುದು ಅಂತಂದ್ರೆ ಭಾರತದ ಕಲ್ಪನೆ ಇದು. ನನಗಿದನ್ನು ಹೇಳುವಾಗ ಬಹಳ ಹೆಮ್ಮೆ ಅನ್ಸುತ್ತೆ. ಈ ಪ್ರಿಯವ್ರತನ ಮಗ ಅಗ್ನಿದ್ರ ಅಂತಿದ್ದ. ಅಗ್ನಿದ್ರ ಜಂಬೂ ದ್ವೀಪವನ್ನು ಆಳ್ತಾ ಇದ್ದ. ಅಗ್ನಿದ್ರನ ಮಗನ ಹೆಸರು ನಾಭಿ ಅಂತ. ನಾಭಿಯಿಂದಾಗಿ ನನ್ನ ಭೂಮಂಡಲಕ್ಕೆ ಇದೇನು ನಾವು ಭರತ ವರ್ಷ ಅಂತ ಕರಿತೀವೋ ಇದಕ್ಕೆ ಅಜನಾಭ ವರ್ಷ ಅಂತ ಹೆಸರು ಬಂತು ಅಂತ. ನಾಭಿ ಅಂದ್ರೆ ಹೊಕ್ಕಳು ಅಂದ್ರೆ ಸೆಂಟರ್ನ ಜಾಗ, ದೇಹದ ಸೆಂಟರ್ ಭಾಗ. ಈ ಸೆಂಟರ್ ಭಾಗ ಆಗಿರೋದ್ರಿಂದ ಇಡೀ ಭೂಮಂಡಲಕ್ಕೆ ಈ ಅಜನಾಭ ವರ್ಷ ಸೆಂಟರ್ ಪಾರ್ಟ್ ಅಂತ ನಂಬಲಾಗುತ್ತೆ. ಅದಕ್ಕೋಸ್ಕರ ವಿಶಿಷ್ಟವಾದ್ದು ಅಂತ ಹೇಳ್ತಾರೆ. ಈ ಕಾರಣಕ್ಕೆ ಜಪಾನಿನ ಜನ ಭಾರತವನ್ನ ಏನಂತ ಕರಿತಿದ್ರು ಗೊತ್ತಾ, ಈಗಲೂ ಬಹುಶಃ ಕರಿಬೋದು, ನಂಗೆ ಗೊತ್ತಿಲ್ಲ, ತೆಂಜೀಕು ಅಂತ ಕರೀತಾರೆ ಭಾರತವನ್ನ. ಪ್ರತಿಯೊಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರವನ್ನ ತನ್ನದೇ ಆದ ದಿಕ್ಕಿನಲ್ಲಿ ಕರೆಯುತ್ತೆ, ತನ್ನದೇ ರೂಪದಲ್ಲಿ ಕರೆಯುತ್ತೆ. ಹಾಗೆ ಭಾರತೀಯರನ್ನ ಅಲ್ಲಿನ ಜನ ತೆಂಜೀಕು ಅಂತ ಕರಿತಿದ್ರು. ತೆಂಜೀಕು ಅಂದ್ರೆ ಏನು ಗೊತ್ತಾ, ಜೀಕು ಅನ್ನೋದು ಸೆಂಟರ್ ಅಂತ, ತೇನ್ ಅನ್ನುವಂಥ ಆ ಧಾತು ಸ್ವರ್ಗ ಅಂತ ಸೂಚಿಸುತ್ತೆ. ಭಾರತ ವರ್ಷ ಅನ್ನೋದು ಭೂಮಂಡಲದ ಸ್ವರ್ಗ ಕೇಂದ್ರ ಅಂತ ಜಪಾನ್ ಭಾರತವನ್ನು ಕರೆಯುತ್ತೆ. ಇದು ಭಾರತದ ಕುರಿತಂತೆ ಅವರಿಗಿರುವಂಥ ಗೌರವ. ಭಾರತ ಹೀಗಿದೆ ಅಂತ ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಅದು ಪಾರಸಿಕ ಅಂತ ದೂರದಲ್ಲಿರುವಂಥ ಜಾಗ. ಇಲ್ಲಿರೋದು ಉಪಗಣ ಸ್ಥಾನ ಅಂತಂದ್ರೆ ಯಾವುದು ಗೊತ್ತಾ, ಅಫಘಾನಿಸ್ತಾನ ಅಂತ ನಾವು ಏನು ಕರಿತೀವೋ ಅದನ್ನು ನಮ್ಮ ಸಾಹಿತ್ಯಗಳಲ್ಲಿ ಉಪಗಣ ಸ್ಥಾನ ಅಂತ ಕರೀಲಾಗ್ತಿತ್ತು, ಗಾಂಧಾರ ಅಂತ ಕರೀಲಾಗ್ತಿತ್ತು. ತೀರಾ ಆ ದಿಕ್ಕಲ್ಲಿ ನೋಡಿದ್ರೆ ಬ್ರಹ್ಮ ದೇಶ ಅಂತ ನಾವೇನು ನೋಡ್ತಿದೀವೋ ಅದು ಬ್ರಹ್ಮ ಅಂತಿದೆ. ಸಯಾಮ್ ಭಾಗವನ್ನು ನಾವು ಶ್ಯಾಮ್ ದೇಶ ಅಂತ ಕರಿತಿದ್ವಿ. ಉದ್ದಕ್ಕೂ ಏನು ಕಾಣುತ್ತೋ ಇದನ್ನ ಭರತ ವರ್ಷ ಅಂತ ನಾವು ಕರಿತೀವಿ. ಇದರೊಳಗೆ ಭರತ ಖಂಡ ಇದೆ. ಇದರ ಒಳಗೆ ನಾವು ನೋಡುವಂಥ
ಗೋದಾವರಿಯಿಂದ ದಕ್ಷಿಣ ಭಾಗದಲ್ಲಿ ನಾವಿದ್ದೀವಿ. ಈ ದಕ್ಷಿಣ ಭಾಗದ ಕರಾವಳಿಯ ಭಾಗವನ್ನ ನಾವು ಪರಶುರಾಮ ಕ್ಷೇತ್ರ ಅಂತ ಕರಿತೀವಿ. ಪರಶುರಾಮ ಕ್ಷೇತ್ರದಲ್ಲಿ ನಾವು ಪೂಜೆ ಮಾಡುವಾಗ ಕುಂದಾಪುರಿ ನಗರೆ ಅಂತ ಹೇಳ್ಬೋದು, ಕುಂದಾಪುರ ನಗರದಲ್ಲಿದ್ದೀವಿ ಅಂತ. ಇನ್ನೂ ಹತ್ತಿರಕ್ಕೆ ಅವ್ರು ತಗೊಂಡೋಗಿ ಏನು ಹೇಳ್ತಾರೆ ಅಂದರೆ, ಕುಂದಾಪುರ ನಗರದಲ್ಲಿ ಇಂಥ ದೇವಸ್ಥಾನದ ಪಕ್ಕ ಇಷ್ಟನೇ ಮನೆಯಲ್ಲಿ ನಾನು ನಿಂತುಕೊಂಡು ಪೂಜೆ ಮಾಡ್ತಿದ್ದೀನಿ ಅಂತ. ಏನ್ ಚಂದ! ಯಾವುದನ್ನ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ನಾವು ಕರಿತೀವೋ, ನಿಮ್ಮ ಲೊಕೇಶನ್ ಕೊಡಿ ಅಂತ ಹೇಳಿದ್ರೆ ಲೊಕೇಶನ್ ಕಳಿಸ್ತೀವಲ್ಲ, ನನ್ನ ಲೊಕೇಶನ್ ಯಾವುದು ಅಂದರೆ ಇದು ನನ್ನ ಲೊಕೇಶನ್ ಅಂತ. ಇಷ್ಟು ವ್ಯವಸ್ಥಿತವಾಗಿ ಲೊಕೇಶನ್ ಕೊಡುವಂಥ ಸಂಪ್ರದಾಯ ಬಹುಶಃ ಜಗತ್ನಲ್ಲಿ ಮತ್ತೆ ಯಾರೂ ಬೆಳೆಸ್ಕೊಂಡಿಲ್ಲ. ಇದು ಭಾರತೀಯರು ಸೃಷ್ಟಿಸಿಕೊಂಡಿರುವ ವಿಧಾನ. ಇದನ್ನು ನಿಮ್ಮ ಜೊತೆ ಯಾಕೆ ಹಂಚಿಕೊಂಡೆ ಅಂತಂದರೆ, ಯಾರಾದರೂ ಕೇಳಿದರೆ ಭಾರತೀಯರು ಅಖಂಡ ಭಾರತದ ಕಲ್ಪನೆ ಇಟ್ಕೊಂಡಿದ್ದಾರಾ ಅಂದರೆ ಡೆಫಿನೆಟ್ಲಿ ಇಟ್ಕೊಂಡಿದ್ದಾರೆ. 100 ವರ್ಷ ಆಗಲಿ, 200 ವರ್ಷ ಆಗಲಿ, 500 ವರ್ಷ ಆಗಲಿ, 1000 ವರ್ಷ ಆಗಲಿ, ಮತ್ತೊಮ್ಮೆ ಕೃಣ್ವಂತೋ ವಿಶ್ವಂ ಆರ್ಯಂ ಅನ್ನುವಂಥ ಭಾವದಿಂದ ಇಡೀ ಜಗತ್ತನ್ನು ಆರ್ಯ ಮಾಡುವಂಥ ನಮ್ಮ ಸಂಕಲ್ಪವನ್ನು ನಾವು ಗೊಳಿಸಿಕೊಳ್ತೀವಿ ಎನ್ನುವಂಥ ಸಂಕಲ್ಪ ಬದ್ಧರಾಗಿದ್ದೀವಿ ನಾವು ಅಂತ. ನಮ್ಮ ಮನೇಲಿ ಪ್ರತಿನಿತ್ಯ ಈ ಸಂಕಲ್ಪವನ್ನು ಹೇಳಿಕೊಡ್ತಾರೆ ಅನ್ನೋದನ್ನು ನಾವು ಮರೆಯುವಂತಿಲ್ಲ ಅಂತ. ಈಗ ಎರಡನೇ ಪ್ರಶ್ನೆ, ಈ ವಿಸ್ತಾರವಾಗಿರುವಂಥ ಭಾರತವನ್ನು ನಾವು ಒಂದಾಗಿ ಉಳಿಸ್ಕೊಂಡಿರಲಿಲ್ವಾ? ಯಾವಾಗಲೂ ಭಾರತ ರಾಷ್ಟ್ರವಾಗಿರಲಿಲ್ವಾ? ಭಾರತ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಒಂದು ರಾಷ್ಟ್ರದ ಪರಿಕಲ್ಪನೆ ಇರಲಿಲ್ವಾ? ಇಡೀ ರಾಷ್ಟ್ರ ಒಂದು ಎನ್ನುವಂಥ ಪರಿಕಲ್ಪನೆ ಭಾರತೀಯರಿಗೆ ಇರಲಿಲ್ವಾ? ನಾನೊಂದು 2-3 ಸಂಗತಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಮೊದಲನೇದು ನೋಡಿ, ಶಕ್ತಿಪೀಠಗಳು. ಭಾರತದಲ್ಲಿ ಎಷ್ಟು ಶಕ್ತಿಪೀಠ ಇದೆ ಅಂತ ನಿಮ್ಮನ್ನು ಯಾರಾದರೂ ಕೇಳಿದರೆ 51 ಶಕ್ತಿಪೀಠ ಇದೆ. 51 ಶಕ್ತಿಪೀಠ ಯಾಕೆ ಬಂಗಾಳದಲ್ಲಿ ಮಾತ್ರ ಇರಲಿಲ್ಲ? 51 ಶಕ್ತಿಪೀಠ ಯಾಕೆ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯ ಇದೆ ಅಲ್ಲಿ ಮಾತ್ರ ಇರಬೇಕು ಅಂತ ಯಾಕೆ ಯೋಚನೆ ಮಾಡಲಿಲ್ಲ? 51 ಶಕ್ತಿಪೀಠ ಮಹಾರಾಷ್ಟ್ರ ತುಂಬ ದೊಡ್ಡ ಜಾಗ, ಅಲ್ಲಿ ಇರಲಿ ಅಂತ ಯಾಕೆ ಯೋಚನೆ ಮಾಡಲಿಲ್ಲ? 51 ಶಕ್ತಿಪೀಠ ದೆಹಲಿ ಕೇಂದ್ರವಾಗಿರುವಂಥದ್ದಾಗಿದ್ದರಿಂದ ದೆಹಲಿಯಲ್ಲಿರಲಿ ಅಂತ ಯಾಕೆ ಯೋಚನೆ ಮಾಡಲಿಲ್ಲ? ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ನಾ ಹೇಳಿದರೆ. ಶಕ್ತಿಪೀಠ ಹೇಗೆ ನಿರ್ಮಾಣ ಆಗಿದ್ದು ಅಂತ ಗೊತ್ತಿದೆ. ದಕ್ಷ ಯಜ್ಞದಲ್ಲಿ ಸತಿ ಆಹುತಿ ಆಗ್ತಾಳೆ. ಕುಪಿತನಾಗಿರುವಂಥ ಶಿವ ಅವಳ ದೇಹವನ್ನು ತಾನು ತೆಗೆದುಕೊಂಡು ಹೋಗ್ತಾನೆ. ಆ ದೇಹದ ಅಂಗಗಳು ಎಲ್ಲೆಲ್ಲಿ ಬಿದ್ವು ಅಲ್ಲಿ ಶಕ್ತಿಪೀಠ ನಿರ್ಮಾಣ ಆಯಿತು. ಪುಣ್ಯಾತ್ಮ ಶಿವ ಎಲ್ಲೆಲ್ಲಿ ಓಡಾಡಿದಾನೆ ಗೊತ್ತಾ? ಆ ಶಿವ ಇವತ್ತಿನ ಭಾರತದಲ್ಲಿ ಓಡಾಡಿದ್ದಾನೆ, ಬಾಂಗ್ಲಾದೇಶದಲ್ಲಿ ಓಡಾಡಿದ್ದಾನೆ, ಪಾಕಿಸ್ತಾನದಲ್ಲಿ ಓಡಾಡಿದ್ದಾನೆ, ನೇಪಾಳದಲ್ಲಿ ಓಡಾಡಿದ್ದಾನೆ, ಟಿಬೆಟ್ಟಿಗೆ ಹೋಗಿದ್ದಾನೆ, ಶ್ರೀಲಂಕಾಕ್ಕೆ ಹೋಗಿದ್ದಾನೆ, ಭೂತಾನಿಗೆ ಹೋಗಿದ್ದಾನೆ. ಅದ್ಯಾರ್ದೋ ಬೇರೆಯವ್ರ ದೇಶ ಆಗಿದ್ರೆ ಹೋಗ್ತಿದ್ನಾ? ಇದು ನನ್ನದೇ ದೇಶ, ಇದು ಒಂದು ಭಾರತ ಅಂತ ಶಿವನಿಗೂ ಗೊತ್ತಿದ್ದರಿಂದ ಆ ಕೋಪದಲ್ಲೂ ಕೂಡ ಅವನು ತನ್ನ ದೇಶದ ಪ್ರದೇಶವನ್ನು ಮಾರಕ್ ಮಾಡಿ ಇದು ಭಾರತ ಅಂತ ನಿಶ್ಚಯಗೊಳಿಸಿ ಬಂದಲ್ಲ 51 ಶಕ್ತಿಪೀಠಗಳ ಮೂಲಕ. ಶಿವ ಹೀಗೆ ತನ್ನ ಪತ್ನಿಯ ಶವವನ್ನು ತೆಗೆದುಕೊಂಡು ಓಡಾಡಬೇಕಾದರೆ ಬ್ರಿಟಿಷ್ ಇನ್ನೂ ಹುಟ್ಟೇ ಇರಲಿಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ನನ್ನ ದೇಶದ ನಾಗರಿಕತೆ ಅತ್ಯುನ್ನತ ಸ್ಥಿತಿಗೆ ಮುಟ್ಟಿರುವಾಗ ನಿನ್ನ ಪಶ್ಚಿಮದ ದೇಶದ ಜನ ಇನ್ನು ಕಾಡುಗಳಲ್ಲಿ ಅಲ್ದಾಡ್ತಾ ಇದ್ರು, ಮರಗಳ ಮೇಲೆ ಕೂತಿರ್ತಾ ಇದ್ರು, ನನ್ನ ನಾಗರಿಕತೆ ಆಗ ಔನ್ನತ್ಯವನ್ನು ಮುಟ್ಟಿತ್ತು ಅಂತ ಹೇಳ್ತಾರಲ್ಲ. ಬ್ರಿಟಿಷರು ನಮ್ಗೆ ಹೇಳಿದ್ರಲ್ಲ, ನಾವು ಬಂದಿದ್ದರಿಂದಾಗಿ ಭಾರತ ನಿರ್ಮಾಣ ಆಯಿತು ಅಂತ. ಶಿವನ ಕಾಲ ಅದಕ್ಕಿಂತಲೂ ಮುಂಚಿನದು ಅಂತ ಅರ್ಥವೂ ಮಾಡಿಕೊಳ್ಳಿಲ್ಲ ನಾವು ಅಂತ. ಆಯ್ತಪ್ಪ, ಈ ಇಡೀ ಪುರಾಣವನ್ನು ಗುಪ್ತರ ಕಾಲಕ್ಕೆ ತಂದು ನಿಲ್ಲಿಸಿದ್ರೂ ಕೂಡ ಗುಪ್ತರ ಕಾಲದಲ್ಲೂ ಬ್ರಿಟಿಷರು ಭಾರತಕ್ಕೆ ಬಂದಿರಲಿಲ್ಲ. ಇದು ನಮ್ಮದ್ದೇ ಅವತ್ತಿನ ಕಾಲದಲ್ಲಿ ಬಂದಿರುವಂಥದ್ದು ಅಂತ ಆಯಿತು. ನೀವು ಎರಡನೇದು ನೋಡಿ, 12 ಜ್ಯೋತಿರ್ಲಿಂಗಗಳಿವೆ. ಈ ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗಗಳು ಸೌರಾಷ್ಟ್ರೆ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನಂ ಅಂತ ನಾವು 12 ಜ್ಯೋತಿರ್ಲಿಂಗಗಳನ್ನು ಏನು ಮಾತಾಡ್ತೀವಲ್ಲ, ಈ 12 ಜ್ಯೋತಿರ್ಲಿಂಗಗಳು ಹೇಗೆ ವ್ಯಾಪ್ತಗೊಂಡಿವೆ? ಇಡೀ ದೇಶವನ್ನು ಆವರಿಸಿಕೊಂಡಿದೆ. ಹೇಗೆ ನಮಗೊಂದು ಪರಂಪರೆಯನ್ನು ರೂಢಿ ಮಾಡಿಸಿದ್ದಾರೆ ಅಂತಂದರೆ, ಇದು ಮುಸಲ್ಮಾನರ ಆಕ್ರಮಣದ ನಂತರ ರೂಢಿಯಾಗಿರೋದಲ್ಲ, ಇದು ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ರೂಢಿಯಾಗಿರೋದಲ್ಲ. ಪರಂಪರಾನುಗತವಾಗಿ ಕಳೆದ 4-6 ಸಾವಿರ ವರ್ಷಗಳಿಂದ ಯಾವ ಅಡೆತಡೆಯೂ ಇಲ್ಲದೆ ನಡ್ಕೊಂಡು ಬಂದಿರುವಂಥ ಪರಂಪರೆ. ಏನು ಪರಂಪರೆ? ಯಾರು ಕಾಶಿಗೆ ಹೋಗ್ತಾರೋ, ವಿಶ್ವನಾಥನ ದರ್ಶನ ಮಾಡ್ತಾರೋ, ಅವರು ಅಲ್ಲಿಂದ ಸ್ವಲ್ಪವಾದರೂ ನೀರನ್ನು, ಗಂಗಾ ಜಲವನ್ನು ತೆಗೆದುಕೊಂಡು ಬಂದು ಅವರು ರಾಮೇಶ್ವರದಲ್ಲಿರುವಂಥ ಮರಳಿನ ಲಿಂಗ ಮಾಡಿ ಅದಕ್ಕೆ ಅಭಿಷೇಕ ಮಾಡಿದರೆ ಮಾತ್ರ ಯಾತ್ರೆ ಕಂಪ್ಲೀಟ್ ಆಗೋದು ಅಂತ. ನಾನು ದಕ್ಷಿಣದವನು, ನಾನು ಸೆಪರೇಟು, ನಾನು ಉತ್ತರಕ್ಕೆ ಹೋಗೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ರೀ ನಮಗೆ.
ನಾನು ರಾಮೇಶ್ವರದಲ್ಲಿ ಇರೋದ್ರಿಂದ ನಾನು ಏನು ಮಾಡಲಿ ಅಂತ ಕೇಳಿದರೆ, ರಾಮೇಶ್ವರದ ಸಮುದ್ರದ ನೀರನ್ನು ಅಥವಾ ಮರಳನ್ನು ಸ್ವಲ್ಪ ತೆಗೆದುಕೊಂಡು ಹೋಗಿ ಅದನ್ನು ಉತ್ತರದ ಕಾಶಿಯ ಗಂಗೆಯಲ್ಲಿ ಸಮರ್ಪಣೆ ಮಾಡಿ ಬಾ ಅಂತ ನಿಯಮ ಇದೆ ನಮಗೆ. ನನಗೆ ಮೊದಲು ಗೊತ್ತಿರಲಿಲ್ಲ. ನಮ್ಮ ಅಮ್ಮನನ್ನು ಕಾಶಿಗೆ ಕರ್ಕೊಂಡು ಹೋದ್ವಿ. ನಮ್ಮ ಅಮ್ಮ ಮತ್ತು ಅಪ್ಪನನ್ನು ನಾವೆಲ್ಲ ಹುಡುಗರು ಜೊತೆಯಲ್ಲಿ ಕಾಶಿಗೆ ಹೋದ್ವಿ. ಕಾಶಿಗೆ ಹೋದ ನಂತರ ನಮ್ಮಮ್ಮ ಕೆಲವೊಂದ್ಸಲ ಡೈರೆಕ್ಟಾಗಿ ನನಗೆ ಹೇಳಲ್ಲ, ತುಂಬ ಬ್ಯುಸಿ ಇರ್ತೀನಿ ಅಂತ. ನನ್ನ ಮಿತ್ರರ ಮೂಲಕ ಹೇಳಿಸಿದ್ರು, ಕಾಶಿ ಆಯ್ತಲ್ಲ ಒಂದ್ಸಲ ರಾಮೇಶ್ವರಕ್ಕೆ ಹೋಗಿ ಬರೋಣ ಅಂತ. ನಾನು ತಮಾಷೆ ಮಾಡಿದೆ, ಈ ಆಸೆ ತೀರದೇ ಇಲ್ವಲ್ಲ ನಿಮ್ಮದು ಅಂತ. ನಮ್ಮಮ್ಮ ಹೇಳಿದ್ಲು, ಆಸೆ ಅಲ್ಲ ಕಣ, ಕಾಶಿಗೆ ಹೋಗಿ ರಾಮೇಶ್ವರಕ್ಕೆ ಹೋಗದೆ ಇದ್ರೆ ಯಾತ್ರೆ ಕಂಪ್ಲೀಟ್ ಆಗೋದನ್ನು ನಾನು ಶಬಾಷ್ ಅಂತ. ಎಷ್ಟು ಚೆನ್ನಾಗಿ ಭಾರತ ಕಂಪ್ಲೀಟ್ ಮಾಡಿ ಕೊಟ್ಟಿದೆ. ಯಾವನೋ ಒಬ್ಬ ರಾಜಕಾರಣಿ, ಪೊಲೀಸರು ಮಾತಾಡಬಾರ್ದು ಹೊಂದಿದ್ದಾರೆ, ಆದರೆ ಮಾತಾಡದೆ ಹೋದರೆ ಹೆಂಗೆ ಹೇಳ. ಒಬ್ಬ ರಾಜಕಾರಣಿ ದಕ್ಷಿಣದಲ್ಲಿ ಕೂತ್ಕೊಂಡು ನನ್ನ ದಕ್ಷಿಣ ಬೇರೆ ಉತ್ತರ ಬೇರೆ ಅಂತ ಹೇಳಿದ ಮಾತ್ರಕ್ಕೆ ಭಾರತ ಉತ್ತರ ಮತ್ತು ದಕ್ಷಿಣ ಬೇರೆ ಆಗೋದಿಲ್ಲ. ನಾವು ವೀಸಾ ತೆಗೆದುಕೊಂಡು ಕಾಶಿಗೆ ಹೋಗುವಂಥದ್ದನ್ನು ಒಪ್ಪೋದಿಲ್ಲ. ಈ ಭಾರತ ದಕ್ಷಿಣ ಮತ್ತು ಉತ್ತರ ಸದಾ ಒಂದೇ ಅನ್ನೋದನ್ನ ನಾವು ಇದ್ರ ಮೂಲಕ ತೋರಿಸಿದ್ವಿ. ಎಲ್ಲ ಬಿಡಿ, ಸುಮಾರು 7-8ನೇ ಶತಮಾನದಲ್ಲಿ ಭಾರತದಲ್ಲಿ ಇದ್ದಂಥ ನಮ್ಮ ಶಂಕರಾಚಾರ್ಯರು ಹೇಗೆ 4 ಪೀಠಗಳನ್ನು ನಿರ್ಮಾಣ ಮಾಡಿದ್ರು. ಈ 4 ಪೀಠಗಳು ಹೇಗಿದ್ವು ಅಂತಂದ್ರೆ, ದಕ್ಷಿಣದಲ್ಲಿ ಋಗ್ವೇದಕ್ಕೆ ಸಂವಾದಿಯಾಗಿ ನಾವು ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನ, ನೀವು ಪಶ್ಚಿಮಕ್ಕೆ ಹೋದರೆ ಸಾಮವೇದಕ್ಕೆ ಪ್ರತಿಯಾಗಿ ದ್ವಾರಕಾ ಪೀಠವನ್ನ, ಉತ್ತರಕ್ಕೆ ಹೋದರೆ ಜ್ಯೋತಿರ್ಮಠ ಇದೆ, ಅದು ಅಥರ್ವ ವೇದಕ್ಕೆ ಪ್ರತೀಕವಾಗಿದೆ. ಇನ್ನು 4ನೇದು ಪೂರ್ವದಲ್ಲಿ ಗೋವರ್ಧನಗಿರಿಯಲ್ಲಿ ಅಲ್ಲೊಂದು ಮಠ ಇದೆ ಗೋವರ್ಧನದಲ್ಲಿ, ಅದು ಯಜುರ್ವೇದಕ್ಕೆ ಪ್ರತೀಕವಾಗಿದೆ. 4 ವೇದಗಳಿಗೆ 4 ಆಮ್ನಾಯ ಪೀಠಗಳನ್ನು ಕಟ್ಟಿದ್ರು. ನನ್ನ ಹೋಮ್ ಪಿಚ್ಚು ಕೇರಳ ಆಗಿದ್ದರಿಂದ 4 ಇಲ್ಲೇ ಕಟ್ಟಿಬಿಡ್ತೀನಿ ಅಂತ ಹೇಳಲಿಲ್ಲ ಅವರು. ನಾನು ಸೌತ್ ಇಂಡಿಯನ್ ಆಗಿದ್ದರಿಂದ ಒಂದು ಕೇರಳ, ಒಂದು ಆಂಧ್ರ, ಒಂದು ತಮಿಳುನಾಡು, ಒಂದು ಕರ್ನಾಟಕ ಮಾಡಿಬಿಡೋಣ ಅಂತ ಹೇಳಲಿಲ್ಲ. ಗೋದಾವರಿಯ ದಕ್ಷಿಣ ತೀರ ಆಗಿದ್ದರಿಂದ ಒಂದು ಮಹಾರಾಷ್ಟ್ರಕ್ಕೆ, ಒಂದು ಗುಜರಾತಿಗೆ ಕೊಟ್ಬಿಡೋಣ ಮುಗಿಸೋಣ ಅಂತ ಇರಲಿಲ್ಲ. ಇಡೀ ದೇಶವನ್ನು ಒಂದು ಮಾಡುವಂಥ ಪರಿಕಲ್ಪನೆ ಬ್ರಿಟಿಷರು ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಇತ್ತು. ಹೀಗಾಗಿ ರಾಷ್ಟ್ರ ಎನ್ನುವ ಪರಿಕಲ್ಪನೆ ಭಾರತೀಯರಿಗೆ ಹೊಸತಲ್ಲ ಅನ್ನೋದನ್ನು ದಯಮಾಡಿ ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಳ್ಳಿ ಅಂತ. ಯಾರೋ ಹೊರಗಿನವ್ರು ಬಂದು ಹೇಳಿಕೊಟ್ಟಿದ್ದಲ್ಲ ಅಂತ. ನಮ್ಮ ಮಕ್ಕಳಿಗೆ ನಾವು ಇದನ್ನು ಹೇಳಿಕೊಳ್ಳಲಿಲ್ಲ ಅಂತಂದರೆ ಇವತ್ತಂತೂ ತಲೆಗೆ ತುಂಬಿ ಹೋಗಿದೆ. ಅದನ್ನು ಚೇಂಜ್ ಮಾಡಬೇಕಾದಂಥ ಅಗತ್ಯ ಇದೆ. ಆದರೆ ಇಷ್ಟಕ್ಕೆ ಮುಗಿಯೋದಿಲ್ಲ. ನಮ್ಮ ವ್ಯಾಪ್ತಿ, ನಮ್ಮ ಪರಂಪರೆ ಎಷ್ಟು ವಿಸ್ತಾರವಾದ್ದು ಅಂತಂದರೆ, ನಮ್ಮ ಭಾರತೀಯ ಪರಂಪರೆ, ಹಿಂದೂ ಪರಂಪರೆ ಎಷ್ಟು ವಿಸ್ತಾರವಾಗಿದೆ ಅಂತಂದರೆ, ನಾವು ಬರೀ ಭಾರತದಲ್ಲಿ ಮಾತ್ರ ಇಲ್ಲ. ಈ ಚಿತ್ರ ನಾನು ತೋರಿಸ್ತಾ ಇರೋದು ಇಂಡೋನೇಷಿಯಾ. ದೇವ್ರು ಯಾರು ಅಂತ ಗೊತ್ತಾಯ್ತಲ್ಲ. ಇವತ್ತು ನಾವು ಯಾವ ಅಥರ್ವ ಶೀರ್ಷವನ್ನು ಹೇಳಿದ್ವು ಅದೇ ಗಣೇಶನನ್ನ ಆರಾಧನೆ ಮಾಡುವಂಥ ಜಾಗ ಇದು. ಈ ಜಾಗದ ಹೆಸರು ಮೌಂಟ್ ಬ್ರೋಮೋ ಅಂತ. ಮೌಂಟ್ ಬ್ರೋಮೋ ಹೇಗೆ ನಿರ್ಮಾಣ ಆಯಿತು ಗೊತ್ತಾ? ಅಲ್ಲಿ ಈ ಜ್ವಾಲಾಮುಖಿ ಸಿಡಿದ ನಂತರ ಆ ಜ್ವಾಲಾಮುಖಿಯಿಂದ ಉಂಟಾಗಿರುವಂಥ ಬೆಟ್ಟದ ಮೇಲೆ ಈ ಇರುವಂಥ ಅದ್ಭುತವಾಗಿರುವಂಥ ಜಾಗ, ಪುಣ್ಯಾತ್ಮ ಗಣೇಶ ಹಾಯಾಗಿ ಕೂತಿದ್ದಾನೆ. ಅಲ್ಲಿರುವಂಥ ಜನಾಂಗವನ್ನು ಬ್ರೋಮೋ ಜನಾಂಗ ಅಂತ ಕರೀತಾರೆ. ಬ್ರೋಮೋ ಅಂದರೆ ಮತ್ತೇನೂ ಅಲ್ಲ, ಬ್ರಹ್ಮ ಎನ್ನುವ ಪದದ ಅಪಭ್ರಂಶ. ಇಂಡೋನೇಷ್ಯಾದಲ್ಲಿರುವಂಥ ಜಾಗ ಇದು. ಇಂಡೋನೇಷ್ಯಾದಲ್ಲಿ ಅತ್ಯಂತ ಹೆಚ್ಚು ಜನ ಅದನ್ನು ನೋಡಲಿಕ್ಕೆ ಅಂತ ಹೋಗ್ತಾರೆ, ಬಹಳ ಖುಷಿಯಿಂದ ಅಲ್ಲಿಗೆ ಹೋಗಿ ಬರ್ತಾರೆ. ಅದರ ಒಳಗೆ ಒಂದು ಜಾಗ, ಒಂದು ನೋಟ್ ಇದೆ, ಇಂಡೋನೇಷ್ಯಾದ ಒಂದು ನೋಟಿನ ಚಿತ್ರ. ಆ ನೋಟಿನ ಚಿತ್ರದ ಮೇಲೆ ಗಣೇಶನ್ ಹಾಕೊಂಡಿದ್ದಾರೆ. ಇಂಡೋನೇಷ್ಯಾ ಮುಸ್ಲಿಂ ಕಂಟ್ರಿ, ಮುಸ್ಲಿಂ ರಾಷ್ಟ್ರದ ಒಂದು ನೋಟಿನ ಮೇಲೆ ಗಣೇಶನ ಚಿತ್ರ ಇದೆ. ತನ್ನನ್ನು ತಾನು ಹಿಂದೂ ಅಂತ ಕರೆದುಕೊಳ್ಳುವಂಥ ಭಾರತದಲ್ಲಿ ಅಕಸ್ಮಾತ್ ಅಪ್ಪಿತಪ್ಪಿ ಏನಾದರೂ ದೇವರ ಚಿತ್ರ ಹಾಕಿಬಿಟ್ರೆ ಏನು ಗಲಾಟೆ ಆಗ್ಬೋದು ಇಮ್ಯಾಜಿನ್ ಮಾಡಿ. ನನಗೆ ಇಂಡೋನೇಷ್ಯಾದ ಮೇಲೆ ಅಪಾರವಾದ ಗೌರವ ಮತ್ತು ಪ್ರೀತಿ. ಈಗಂತೂ ಕಂಪ್ಲೀಟ್ ಮುಸ್ಲಿಂ ಕಂಟ್ರಿನೇ ಅದು. ಅಷ್ಟಾದರೂ ಕೂಡ ಇಂಡೋನೇಷ್ಯಾದ ಜನ ಹೇಳ್ತಾರೆ, ನಾವು ಮುಸಲ್ಮಾನರಾಗಿದ್ದೀವಿ ನಿಜ, ನಮ್ಮ ಸಂಸ್ಕೃತಿ ಇವತ್ತಿಗೂ ಕೂಡ ಹಿಂದೂ ಸಂಸ್ಕೃತಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಂದು ಜನಾಂಗ ಯಾವುದಾದ್ರೂ ಇದ್ದರೆ ಅದು ಇಂಡೋನೇಷ್ಯಾದಲ್ಲಿದೆ. ಈವನ್ ಆಫ್ಟರ್ ಬಿಕಮಿಂಗ್ 100% ಮುಸ್ಲಿಂ ಆದ ನಂತರವೂ ಕೂಡ ಅವರು ಈ ಮಾತನ್ನು ಹೇಳ್ತಾರೆ. ಇಂಡೋನೇಷ್ಯಾದ ಬಗ್ಗೆ ನಾನು ಮುಂದೆ ಆಮೇಲೆ ಸ್ವಲ್ಪ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇದು ನೀವು ನೋಡ್ತಾ ಇರೋದು ಕಾಂಬೋಡಿಯಾ. ಇಲ್ಲಿರೋದು ವಿಷ್ಣು ಮಂದಿರ. ಜಗತ್ತಿನ ಅತ್ಯಂತ ದೊಡ್ಡ ಮಂದಿರ ಎಲ್ಲಾದರೂ ಇದ್ದರೆ ಅದು ಕಾಂಬೋಡಿಯಾದಲ್ಲಿದೆ. ಎಷ್ಟು ದೊಡ್ಡದು ಗೊತ್ತಾ? ಹೆಚ್ಚು ಕಡಿಮೆ 1.5 ಸ್ಕ್ವೇರ್ ಕಿಲೋಮೀಟರ್ನಷ್ಟು ವಿಸ್ತಾರಕ್ಕೆ ಹಬ್ಬಿರುವಂಥ ಮಂದಿರ.
ನೀವು ಸುತ್ತಾಡಿದರೆ ಅರ್ಧ ಜೀವ ಹೋಗುತ್ತೆ ನಮ್ದು, ಅಷ್ಟು ವಿಸ್ತಾರಕ್ಕಿರುವಂಥ ಮಂದಿರ ಇದು. ಈ ಮಂದಿರವನ್ನ ಬಹಳ ಹಿಂದೆ ನಿರ್ಮಾಣ ಮಾಡಿದ್ದು, ಹೆಚ್ಚು ಕಡಿಮೆ 1500ನೇ ದಶಕದಲ್ಲಿ ಅಂತ ಅನ್ಸುತ್ತೆ. 16ನೇ ಶತಮಾನದಲ್ಲಿ, 1150ನೇ ಶತಮಾನದಲ್ಲಿ, ಅಂದರೆ 12ನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಮಾಡಲಾಯಿತು. 16ನೇ ಶತಮಾನದಲ್ಲಿ ಅದು ಮುಚ್ಚೋಗಿತ್ತು. ಇದನ್ನ ಒಬ್ಬ ಬ್ರಿಟಿಷ್ ಅಧಿಕಾರಿ ಅಲ್ಲಿಗೆ ಹೋಗಿ ನೆಲ ಅಗಿಬೇಕಾದ್ರೆ ಈ ನೆಲದ ಕೆಳಗೆ ಒಂದು ನಗರ ಇದೆ ಅಂತ ಅವನಿಗೆ ಗೊತ್ತಾಯ್ತು. ಅದನ್ನು ಅಗಿತಾ ಹೋದ. ಅಗದ ನಂತರ ಸುಮಾರು 200 ವರ್ಷಗಳ ಕಾಲ ಅಲ್ಲೆಲ್ಲ ಅಗಿತಾ 18ನೇ ಶತಮಾನದ ವೇಳೆಗೆ ಇಡೀ ಮಂದಿರ ಸಿಕ್ತು. 20ನೇ ಶತಮಾನದ ವೇಳೆಗೆ ಈ ಮಂದಿರವನ್ನ ರಿನೋವೇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು, ಇದ್ದ ಸೌಂದರ್ಯವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಈ ಮಂದಿರ ಜಗತ್ತಿನ ಅತ್ಯಂತ ದೊಡ್ಡ ಮಂದಿರ, ಶಿಥಿಲಾವಸ್ಥೆಯಲ್ಲಿ ಇದ್ರೂ ಕೂಡ ಇವತ್ತು ಅದನ್ನು ಅತ್ಯಂತ ಸುಂದರವಾಗಿ ಉಳಿಸ್ಕೊಳ್ಳಲಾಗಿದೆ. ಭಾರತದಲ್ಲ, ಕಾಂಬೋಡಿಯಾದಲ್ಲಿ. ಆಶ್ಚರ್ಯ ಅನ್ಸುತ್ತೆ ನಿಮಗೆ, ಓಮನ್ನಲ್ಲಿ ಶಿವ ಮಂದಿರ ಇದೆ. ಈ ಶಿವಮಂದಿರ 1507ರಲ್ಲಿ ಒಮನ್ನ ಭಾಗಕ್ಕೆ, ಆ ಸಂದರ್ಭದಲ್ಲಾಗಲೇ ಮುಸಲ್ಮಾನರ ಆಕ್ರಮಣಗಳು ತೀವ್ರಗೊಂಡು ಒಮನ್ನೆಲ್ಲ ನಮ್ಮ ಕೈ ತಪ್ಪಿ ಹೋಗಂತ ಸಂದರ್ಭದಲ್ಲಿ, ಅಲ್ಲೆಲ್ಲ ಬೇರೆಯವರೇ ಮುಸಲ್ಮಾನರೇ ಬಂದು ತುಂಬಿಕೊಂಡಿರುವಂಥ ಹೊತ್ತಿನಲ್ಲಿ ಇಲ್ಲಿಂದ ಗುಜರಾತಿನ ಕಚ್ಚಿನ ವ್ಯಾಪಾರಿಗಳಲ್ಲಿ ಹೋಗ್ತಿದ್ದವರು ತಮ್ಮ ಪೂಜೆಗೆ ಅಂತ ಶಿವಲಿಂಗವನ್ನು ಇಟ್ಟಿದ್ರು. ಆ ಶಿವಲಿಂಗ ಕಾಲಕ್ರಮದಲ್ಲಿ ಕಾಣೆಯಾಯಿತು, ಮರೆಯಾಯಿತು. ಆನಂತರ ಇದ್ದಕ್ಕಿದ್ದಂತೆ ಕಳೆದ 125 ವರ್ಷಗಳ ಹಿಂದೆ ಅಲ್ಲಿನ ಅರಮನೆಯಲ್ಲಿ ಶಿವಲಿಂಗ ಸಿಕ್ತು. ಸಿಕ್ಕ ಶಿವಲಿಂಗವನ್ನ ವಾಪಸ್ ಅಲ್ಲಿ ಜೋಡಿಸಿದ್ರು, ಅಲ್ಲೊಂದು ಮಂದಿರವನ್ನು ನಿರ್ಮಾಣ ಮಾಡಿದ್ರು. ಫೈನಲಿ ಒಂದು ಮಂದಿರ ಓಮನ್ನಲ್ಲಿ 125 ವರ್ಷಗಳ ಹಿಂದೆ ನಿರ್ಮಾಣ ಆಯಿತು. ನಾನು ಬೇರೆಯವರು ಹೇಗಿದ್ದಾರೆ ಜಗತ್ತಿನಾದ್ಯಂತ ಅಂತ ತೋರಿಸ್ತಾ ಇದ್ದೀನಿ. ಫೈನಲಿ ನಾವು ಕಳ್ಕೊಂಡಿರುವಂಥ ಒಂದು ಭಯಾನಕವಾಗಿರುವಂಥ ಮಂದಿರ, ನಮ್ಮ ಅತ್ಯಂತ ಪ್ರಸಿದ್ಧವಾಗಿದ್ದಂಥ ಮಂದಿರ ಈ ಸ್ವರೂಪದಲ್ಲಿ ಇವತ್ತು ಅತ್ಯಂತ ಕೆಟ್ಟದಾಗಿ ಉಳಿದಿರ್ಬೋದು, ಅಥವಾ ಉಳಿದೇನೆ ಇರ್ಬೋದು, ಅದು ಬೇರೆನೂ ಆಗಿರ್ಬೋದು. ಮೂಲ ಸ್ಥಾನ ಅಂತ ಒಂದು ಪಾಕಿಸ್ತಾನದಲ್ಲಿ ಜಾಗ, ಅದನ್ನು ಮುಲ್ತಾನ್ ಅಂತ ಕರೀತಾರೆ. ಆ ಮುಲ್ತಾನ್ ಅನ್ನೋ ಜಾಗದ ಮೇಲೆ ನಿರಂತರವಾಗಿ ಆಕ್ರಮಣವಾದ ನಂತರ ಹೇಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರವೋ, ಮಥುರೆಯಲ್ಲಿ ಕೃಷ್ಣನೋ, ಕಾಶಿಯಲ್ಲಿ ವಿಶ್ವನಾಥನೋ, ಹಾಗೆ ಮೂಲ ಸ್ಥಾನದಲ್ಲಿದ್ದಂಥ ಆದಿತ್ಯ ಮಂದಿರವೂ ಕೂಡ ಅಷ್ಟೇ ಪ್ರಮಾಣದ ಈಕ್ವಲ್ ವೇಟ್ ಇದ್ದಂಥ ಜಾಗ ಇತ್ತು. ಅದರ ದುರದೃಷ್ಟ ಇವತ್ತು ಮೂಲ ಸ್ಥಾನ ನಮ್ಮ ಕೈನಲ್ಲಿಲ್ಲ, ಅಲ್ಲಿ ಆ ಆದಿತ್ಯ ಮಂದಿರವೂ ಉಳ್ಕೊಂಡಿಲ್ಲ, ಆ ಜಾಗವೂ ಕೂಡ ನಮ್ಮದೇ ಆಗಿತ್ತು ಅಂತ. ಮಿತ್ರ, ಇಷ್ಟೆಲ್ಲ ತಿಳ್ಕೊಂಡ ನಂತರ ನಾನು ಒಂದ್ಸಲ ಅಖಂಡ ಭಾರತದ ಪರಿಕಲ್ಪನೆಯನ್ನು ಕೊಟ್ಟು ನಾವು ಹೇಗೆ ಕಳ್ಕೊಂಡ್ವಿ ಅಂತ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಅಖಂಡ ಭಾರತದ ಪರಿಕಲ್ಪನೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಗಾಂಧಾರ ಅಂತ, ಅದರೊಳಗೆ ಅಫ್ಘಾನಿಸ್ತಾನ ಅಂತ ಅದರ ಬ್ರ್ಯಾಕೆಟ್ನಲ್ಲಿ ಬರೆದಿದ್ದೀನಿ. ಇವತ್ತು ಅದನ್ನು ಅಫ್ಘಾನಿಸ್ತಾನ್ ಅಂತ ಕರೀತಾರೆ. ಮೂಲತಃ ಅದರ ಹೆಸರು ಗಾಂಧಾರ ಅಂತ. ನಾನು ಆಗಲೇ ಹೇಳಿದಂತೆ ಇದನ್ನು ಅಹಿಗಣ ಸ್ಥಾನ ಅಂತ ಕರೀತಾ ಇದ್ರು. ಇಲ್ಲಿ ಮಹಾಭಾರತದಲ್ಲಿ ನಾವು ಗಾಂಧಾರಿಯನ್ನು ಕರ್ಕೊಂಡು ಬಂದ್ವಲ್ಲ, ಧೃತರಾಷ್ಟ್ರನಿಗೆ ಮದುವೆ ಮಾಡ್ಕೊಂಡ್ವಲ್ಲ, ಇದೇ ಗಾಂಧಾರದಿಂದ ಬಂದವಳು. ಮಹಾಭಾರತದ ಕಾಲಕ್ಕೆ ಇದು ನಮ್ಮದ್ದೇ. ನಮ್ಮ ಉಪನಿಷತ್ತು ವೇದಗಳ ಕಾಲದಲ್ಲಿ ಭಾರತೀಯ ಸಾಹಿತ್ಯಗಳಲ್ಲಿ ಅಹಿಗಣ ಸ್ಥಾನ ಅಂತ ಯಾವುದು ಉಲ್ಲೇಖ ಪಡಲ್ಪಟ್ಟಿದೆಯೋ ಅದು ಕೂಡ ಇದೆ. ಕುಶಾನರು ಇಲ್ಲಿ ಆಳಿದ್ರು. ಪುರುಷಪುರ ಅನ್ನುವಂಥ ಜಾಗ ಪಾಕಿಸ್ತಾನದ ಒಂದಷ್ಟು ಭಾಗ, ಪುರುಷಪುರ ಅನ್ನುವಂಥ ಪಾಕಿಸ್ತಾನದ ಭಾಗ ಇವತ್ತು ಪೇಶಾವರ ಅಂತ ಕರೆಯಲ್ಪಟ್ಟಿದೆ. ಅದು ಹಾಗೆ ಬದಲಾಗಿತ್ತು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಇದು ಮಹಾಜನಪದ ಅಂತ ಭಾರತೀಯ ಸಾಹಿತ್ಯಗಳಲ್ಲಿ ಬುದ್ಧನ ಕಾಲದಲ್ಲಿ ಉಲ್ಲೇಖಗೊಂಡಿರುವಂಥ ಜಾಗ ಇದು. ಅಲೆಕ್ಸಾಂಡರ್ನ ಆಕ್ರಮಣ ಆದಾಗ ಇದನ್ನ ಗ್ರೀಕ್ ಇತಿಹಾಸಕಾರರು ಬರೀತಾರೆ. ಈ ಗಾಂಧಾರ ಭಾಗ 2 ಭಾಗಗಳಾಗಿದ್ದು, ಒಂದನ್ನ ತಕ್ಷಶಿಲ ಅಂತ ಕರೀತಾರೆ, ಮತ್ತೊಂದನ್ನ ದಕ್ಷಿಣದ ಭಾಗ ಅದೇನಿದೆಯೋ ಅಶ್ವಕರು ಆಳ್ತಾ ಇದ್ದಂಥ ಜಾಗ. ತಕ್ಷಶಿಲ ಅಲೆಕ್ಸಾಂಡರ್ನಿಗೆ ಶರಣಾಯಿತು. ಅಶ್ವಕರು ಆಳ್ತಾ ಇದ್ದಂಥ ಭಾಗ ಅಲೆಕ್ಸಾಂಡರ್ನಿಗೆ ಯಾವತ್ತೂ ಶರಣಾಗಲಿಲ್ಲ, ಅವನ ಜೊತೆ ಫೈಟ್ ಮಾಡ್ತು ಅಂತ ಹೇಳುವಂಥ ಗಾಂಧಾರ 100% ಭಾರತದ ದೇಶವಾಗಿತ್ತು. ಇವತ್ತು ನಮ್ಮ ಜೊತೆ ಗಾಂಧಾರ ಇಲ್ಲ. ಇದರ ನಂತರದ್ದು ನೀವು ನೋಡಬೇಕಾಗಿರೋದು ಸಿಂಧ್, ಪಾಕಿಸ್ತಾನ. ಪಾಕಿಸ್ತಾನ ಅನ್ನೋ ರಾಷ್ಟ್ರ ಇದೆಯಲ್ಲ, ಮೂಲತಃ ಈ ರಾಷ್ಟ್ರವೇ ಇಲ್ಲ. ಬೇರೆ ಬೇರೆ, ಅದು ಗಾಂಧಾರದ ಸ್ವಲ್ಪ ಭಾಗ, ಸಿಂಧ್ನ ಸ್ವಲ್ಪ ಭಾಗ, ಬಲೂಚಿಸ್ತಾನದ ಸ್ವಲ್ಪ ಭಾಗ, ಎಲ್ಲವನ್ನೂ ತೆಗೆದುಕೊಂಡು ಪಾಕಿಸ್ತಾನ ಅಂತ ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನ ಅನ್ನೋದು ಇರಲಿಲ್ಲ. ತಮಾಷೆಗೆ ಒಂದು ಮಾತನ್ನು ಹೇಳ್ತಾರೆ, UN ಅಲ್ಲಿ, ಯುನೈಟೆಡ್ ನೇಷನ್ಸ್ ಅಲ್ಲಿ ಒಂದ್ಸಲ ಚರ್ಚೆ ನಡೀತಿತ್ತಂತೆ. ಭಾರತದ ವಿದೇಶಾಂಗ ಸಚಿವರು ಮಾತನಾಡ್ತಿದ್ರಂತೆ, ಈ ಕಡೆ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಮಾತನಾಡ್ತಿದ್ರು. ಇಬ್ರು ಹೇಳಿದ್ರು ಕಾಶ್ಮೀರ ನಮ್ದು, ಕಾಶ್ಮೀರ ನಮ್ದು ಅಂತ ಇಬ್ರು ಮಾತನಾಡ್ತಿದ್ರು. ಅದರಲ್ಲೂ ಪಾಕಿಸ್ತಾನದವರು ಬಹಳ ಜೋರಾಗಿ ಮಾತನಾಡ್ತಿದ್ರು, ಕಾಶ್ಮೀರ ನಮ್ದೇ, ನಾವು ಯಾವತ್ತೂ ಬಿಟ್ಕೊಡೋದಿಲ್ಲ ಅಂತ. ಅದಕ್ಕೆ
ಭಾರತದ ವಿದೇಶಾಂಗ ಸಚಿವರು ಏನು ಹೇಳಿದ್ರಂತೆ ಗೊತ್ತಾ? ಅವ್ರು ಹೇಳಿದ್ರಂತೆ, ಆಯಿತು ಪಾಕಿಸ್ತಾನ ನಿಮ್ಮದೇ, ಕಾಶ್ಮೀರ ನಿಮ್ಮದೇ, ಬಟ್ ನಾನೊಂದು ಘಟನೆಯನ್ನು ಇಡೀ ಜಗತ್ತಿಗೆ ಹೇಳಬೇಕು, ಇವತ್ತು ಹೇಳ್ತೀನಿ, ಇಷ್ಟು ದಿನ ಹೇಳಿರಲಿಲ್ಲ ಅಂತ ಅವರ ಘಟನೆ ಹೇಳಿದ್ರಂತೆ. ಘಟನೆ ಏನು ಗೊತ್ತಾ? ಅವ್ರು ಹೇಳಿದ್ರಂತೆ, ಕಶ್ಯಪರು ಕಾಶ್ಮೀರದ ಜನಕ. ಒಂದ್ಸಲ ಕಶ್ಯಪರು ಸ್ನಾನ ಮಾಡಲಿಕ್ಕೆ ಅಂತ ಕಾಶ್ಮೀರದ ಕೊಳಕ್ಕೆ, ಆ ಲೇಕಿಗೆ ಹೋಗಬೇಕಾದ್ರೆ ತಮ್ಮ ಕೌಪೀನವನ್ನು ತೆಗೆದು ಸ್ನಾನಕ್ಕೆ ಹೋದರು. ಆಗ ಒಬ್ಬ ಪಾಕಿಸ್ತಾನದವನು ಬಂದು ಆ ಕೌಪೀನವನ್ನು ಕದ್ದುಕೊಂಡು ಹೋಗ್ಬಿಟ್ಟ ಕಶ್ಯಪರದ್ದು ಅಂತ ಅವ್ರು ಹೇಳಿದರು. ಹೇಳಿದ ತಕ್ಷಣ ಪಾಕಿಸ್ತಾನದವನು ಎದ್ದು ನಿಂತ್ಕೊಂಡು ಹೇಳಿದ್ದಂತೆ, ಸುಳ್ಳು ಸುಳ್ಳು, ಅವತ್ತು ಪಾಕಿಸ್ತಾನ ಇರಲೇ ಇಲ್ಲ ಕಶ್ಯಪರ ಕಾಲಕ್ಕೆ ಅಂದಾಗ ಇವರಂದಿಂದ ಮುಗೀತು, ನಾನು ಇನ್ನೇನು ವಾದ ಮಾಡಬೇಕಾಗಿಲ್ಲ, ನಾನು ಕೂತ್ಕೋತೀನಿ ಅಂತ ಕೂತರು ಅಂತ ತಮಾಷೆಯಾಗಿ ಹೇಳ್ತಿರ್ತಾರೆ. ಇದು ಪಾಕಿಸ್ತಾನದ ಅವಸ್ಥೆ. ಆದರೆ ಈ ಪಾಕಿಸ್ತಾನ ಹೇಗೆ ಅಂತಂದ್ರೆ, ಋಗ್ವೇದದ ಕಾಲದಲ್ಲಿ ಬಹಳ ಚೆನ್ನಾಗಿದೆ ಈ ಘಟನೆ. ಋಗ್ವೇದದಲ್ಲಿ ಬರುವಂತ ಉಲ್ಲೇಖ, ಸುದಾಸ ಅಂತ ಒಬ್ಬ ರಾಜ ಇದ್ದ. ಅವನು ಭಾರತದ ಮಧ್ಯಭಾಗದಲ್ಲಿದ್ದ, ಸರಸ್ವತಿ ನದಿ ತೀರದ ಆ ಭಾಗದಲ್ಲಿದ್ದ. ಅವನ ವಿರೋಧಕ್ಕೆ 10 ಜನ ರಾಜರು ಒಟ್ಟಾಗಿ ಬಂದರು. ಆ 10 ಜನ ರಾಜರಲ್ಲಿ ದೃಹ್ಯು ಮತ್ತು ಅಣು ಅಂತ ರಾಜರು ಕೂಡ ಇದ್ರು. ನಮ್ಮ ಇತಿಹಾಸಕಾರರು ಆ ದೃಹ್ಯು ಮತ್ತು ಅಣುಗಳನ್ನು ಇಲ್ಲಿಗೆ ಹೋಲಿಸ್ತಾರೆ. ಸುದಾಸನ ಮೇಲೆ ಇವರು ಆಕ್ರಮಣ ಮಾಡಲಿಕ್ಕೆ ಅಂತ ಬಂದರು. 10 ಜನರು ಒಗ್ಗಟ್ಟಾಗಿ ಬಂದಿದ್ದನ್ನು ಸುದಾಸ ಸೋಲಿಸಿ ಅವರನ್ನು ಓಡಿಸಿದ ನಂತರ ಭಾರತ ಹೇಳ್ತು, ಅದು ರಾಕ್ಷಸ ಗಣ, ಅವರನ್ನು ದೂರ ಓಡಿಸೋದು ಒಳ್ಳೆಯದು ಅಂತ ಅವರನ್ನು ಪಾಕಿಸ್ತಾನದ ಆಚೆಗೆ ಆ ದಿಕ್ಕಿನಲ್ಲಿ ಓಡಿಸಲಾಯಿತು ಅಂತ ಹೇಳ್ತಾರೆ. ಅದು ಯಾವ ಬಾಯಿನಲ್ಲಿ ಅವ್ರು ಹೇಳಿದಿರೋ ಇವತ್ತಿಗೂ ಕೂಡ ಅದು ಹಾಗೆ ಇದೆ ಅನ್ನೋದು ನನಗೆ ಬಹಳ ವಿಶೇಷ ಅನಿಸುತ್ತೆ. ಇದು ಬಂದಿದ್ದು ಹಾಗೆ. ಕೋನಾಡಿಯಲ್ಸ್ ಭಾಳ ಚೆನ್ನಾಗಿ ಹೇಳ್ತಾರೆ, ಫಸ್ಟ್ ಇಂಡೋ ಪಾಕ್ ವಾರ್ ಯಾವುದು ಅಂತ ನೀವು ಕೇಳಿದರೆ ಅದು ಋಗ್ವೇದದಲ್ಲಿ ಉಲ್ಲೇಖವಾಗಿರುವಂಥ ಸುದಾಸ ಮತ್ತು 10 ಜನರ ಯುದ್ಧವನ್ನು ಮೊದಲ ಭಾರತ ಪಾಕಿಸ್ತಾನ ವಾರ್ ಅಂತ ಕರಿಬೋದು ಅಂತ ಅವರು ತಮಾಷೆಯಾಗಿ ಹೇಳ್ತಾರೆ. ಬಟ್ ಸಂಗತಿ ಮಾತ್ರ ಹೌದು. ಇದ್ರ ಜೊತೆಗೆ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ, ಇನ್ನು ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದಿಂದ ಪ್ರತ್ಯೇಕಗೊಂಡು ಪ್ರತ್ಯೇಕ ರಾಷ್ಟ್ರವಾಗಲಿಕ್ಕೆ ಸಿದ್ಧವಾಗಿರುವಂಥ, ಭಾರತದೊಂದಿಗೆ ನಾನು ಏಕಾತ್ಮಗೊಂಡಿದ್ದೀನಿ ಅಂತ ಹೇಳುವಂಥ ರಾಷ್ಟ್ರ ಬಲೂಚಿಸ್ತಾನ. ಈ ಬಲೂಚಿಸ್ತಾನವನ್ನು ಅಶ್ಮಕರು ಅಂತ ಕರೆಯಲಾಗುತ್ತೆ. ಅಶ್ಮಕರು, ಅಷ್ಟಕರು, ಅಸ್ಸಕರು, ಅಶ್ವಕರು, ಇದೆಲ್ಲ ಹೆಸರುಗಳು ಈ ಆಸ್ಪಾಸಿನ ಜನಕ್ಕೆ. ಯಾಕೆ ಇವ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತಂದರೆ, ಅಲೆಕ್ಸಾಂಡರ್ನ ಆಕ್ರಮಣದ ಕಾಲಕ್ಕೆ ಅದನ್ನು ತಡೆದು ನಿಲ್ಲಿಸುವಂಥ ದೊಡ್ಡ ಸಾಹಸ ಮಾಡಿದ ಜನ ಇದೇ ಭಾಗದ ಜನ. ಈ ಕಾರಣಕ್ಕೋಸ್ಕರ ಭಾಳ ಹೆಮ್ಮೆ ಇದೆ. ಭಾರತದ ಮೇಲೆ ಆಕ್ರಮಣ ಆಗದಂತೆ ತಡೆದವರು ಇವರು. ಇವತ್ತಿನ ಇವರ ಪ್ರಾಬ್ಲಮ್ ಏನು ಗೊತ್ತಾ? ಪಾಕಿಸ್ತಾನದ 45 to 50% ಲ್ಯಾಂಡ್ ಮಾಸ್ ಇದೆಯಲ್ಲ, ಅದು ಬಲೂಚಿಸ್ತಾನದ್ದು. ಜನಸಂಖ್ಯೆ ಎಷ್ಟು ಗೊತ್ತಾ? ಪಾಕಿಸ್ತಾನದ 5% ಮಾತ್ರ. ಪಾಕಿಸ್ತಾನದ ಅರ್ಧ ಭಾಗ ಬಲೂಚಿಸ್ತಾನ, ಜನಸಂಖ್ಯೆ 5%. ಹೀಗಾಗಿ ಪಾಕಿಸ್ತಾನ ಅವರನ್ನು ಎಷ್ಟು ಕೆಟ್ಟದ್ದಾಗಿ ನಡೆಸ್ಕೊಳ್ಳುತ್ತೆ ಅಂತಂದರೆ, ಬಲೂಚಿಸ್ತಾನದ ಜನ ದಿನ ಬೆಳಗಾದರೆ ಭಾರತವನ್ನು ಕೇಳ್ಕೊಳ್ತಾರೆ, ಸ್ವಲ್ಪ ಸಪೋರ್ಟ್ ಮಾಡಿ ಪಾಕಿಸ್ತಾನವನ್ನು ಬಿಟ್ಟು ಆಚೆಗೆ ಬಂದ್ಬಿಡ್ತೀವಿ ನಾವು ಅಂತ. ಭಾರತ ಇಂಡೈರೆಕ್ಟ್ಲಿ ಆ ಸಪೋರ್ಟ್ ಮಾಡ್ತಾ ಇದೆ. ಬಹಳ ದಿನಗಳ ಕಾಲ ನೀವು ಕಾಯಬೇಕಾಗಿಲ್ಲ. ಇನ್ನೊಂದು ವರ್ಷವೋ 2 ವರ್ಷವೋ ಇಲ್ಲಿ ಬಂದು ಭಾಷಣ ಮಾಡುವಾಗ ನೀವೇ ಹೇಳ್ತೀರಾ ಬಲೂಚಿಸ್ತಾನ ಸೆಪರೇಟ್ ಆಗಿದೆ, ಅದು ಭಾರತದೊಂದಿಗೆ ಸೇರುವ ಕಾಲ ದೂರ ಇಲ್ಲ ಅಂತ. ಆ ಥರದ ವಾತಾವರಣ ಬಹಳ ಚಂದ ಮಟ್ಟದಲ್ಲಿ ನಿರ್ಮಾಣಗೊಳ್ತಿದೆ ಅಂತ. ಬಲೂಚಿಸ್ತಾನದ ವೈಶಿಷ್ಟ್ಯ ಏನು ಅಂತಂದರೆ, ಬಲೂಚಿಸ್ತಾನ ಆ ಗ್ವದರ್ ಪೋರ್ಟಿನ ಮೂಲಕ ಕನೆಕ್ಟ್ ಆಗುತ್ತೆ. ಈ ಗ್ವದರ್ ಪೋರ್ಟ್ ಏನಿದೆಯೋ ಆ ಕೆಳಗಿರುವಂಥ ಪೋರ್ಟ್ ಭಾಗವನ್ನು ಮಕ್ರಾನ ಅಂತ ಕರೀತಾರೆ. ಆ ಮಕ್ರಾನ್ ಏರಿಯಾ ಈ ದೇಶದ ಮೇಲೆ ಆಕ್ರಮಣ, ಹೊರಗಡೆಯಿಂದ ಬರುವಂಥವರ ಆಕ್ರಮಣವನ್ನು ಸುದೀರ್ಘ ಕಾಲ ತಡೆದಿರುವಂಥ ಜಾಗ. ಹೀಗಾಗಿ ನನಗೆ ಬಲೂಚಿಸ್ತಾನಿಗಳ ಮೇಲೆ ಒಂದು ಪ್ರೀತಿ ಇದೆ. ನಮ್ಮ ಭಾರತದ ಮೇಲೆ ಆಕ್ರಮಣವನ್ನು ಸುದೀರ್ಘ ಕಾಲ ತಡೆದಿರುವಂಥ ಜಾಗ ಬಲೂಚಿಸ್ತಾನ. ಇನ್ನು ಮೂಲ ಸ್ಥಾನ ಇದು ಪಂಜಾಬ್. ನಾನು ಆಗಲೇ ಹೇಳಿದೆ ಮುಲ್ತಾನಿನ ಬಗ್ಗೆ. ಇದು ತ್ರಿವಿಷ್ಟಪ, ಇಂಟ್ರೆಸ್ಟಿಂಗ್ ಜಾಗ ಇತ್ತು. ತ್ರಿವಿಷ್ಟಪ ಅನ್ನೋ ಹೆಸರು ಯಾರಿಗೆ ಗೊತ್ತಾ? ಟಿಬೆಟ್ಟಿಗೆ ನಾವು ಕೊಟ್ಟಿದ್ದಂಥ ಹೆಸರು. ಟಿಬೆಟ್ ಇವತ್ತು ಚೀನಾ ನಂದು ಅಂತ ಹೇಳುತ್ತೆ. ನಾವು ಕಳೆದ 75 ವರ್ಷಗಳಲ್ಲಿ ನಮ್ಮ ಯಾವ ಟೆಕ್ಸ್ಟ್ ಬುಕ್ಗಳಲ್ಲೂ ಕೂಡ ಟಿಬೆಟ್ ಒಂದು ಕಾಲದಲ್ಲಿ ನಮ್ಮ ಭಾಗವಾಗಿತ್ತು ಅಂತ ಹೇಳಲಿಲ್ಲ. ಆದರೆ ಟಿಬೆಟ್ನವ್ರು ಇದನ್ನು ಭಾಳ ಜೋರಾಗಿ ಹೇಳ್ಕೊಳ್ತಾರೆ. ನಾನು ಇತ್ತೀಚೆಗೆ ಅಥವಾ ಕೆಲವು ಕಾಲದ ಹಿಂದೆ ಸುಮ್ಡೋಂಗ್ ರಿಂಪೋಚೆ ಅಂತ ಟಿಬೆಟ್ನ ಒಬ್ಬ ದೊಡ್ಡ ಗುರು, ಅವ್ರು ಕೊಟ್ಟಂಥ ಒಂದು ಇಂಟರ್ವ್ಯೂನ ಓದ್ತಾ ಇದ್ದೆ. ಆ ಇಂಟರ್ವ್ಯೂಲಿ ಕೇಳ್ತಾರೆ, ತ್ರಿವಿಷ್ಟಪ ಅಂತಂದರೆ ಏನು ಅರ್ಥ? ರಿಂಪೋಚೆ ಅಲ್ಲಿನ ಧರ್ಮಗುರು ಹೇಳ್ತಾರೆ, ತ್ರಿವಿಷ್ಟಪ ಅಂತಂದರೆ ಅರ್ಥ
ನಾನು ಆಗ್ಲೇ ಸುಮೇರು ಪರ್ವತವನ್ನು ತೋರಿಸಿ ಅದರ ಮೇಲೆ ಬ್ರಹ್ಮನ ಜಾಗ ಅಂತ ತೋರಿಸಿದ್ನಲ್ಲ, ಆ ಜಾಗ ಇರೋದನ್ನ ತ್ರಿವಿಷ್ಟಪ ಅಂತ ಕರೀತಾರೆ. ಎತ್ತರದ ಜಾಗವನ್ನು ತ್ರಿವಿಷ್ಟಪ ಅಂತ ಕರೀತಾರೆ. ಇಲ್ಲಿ ಇಂದ್ರ ವಾಸವಾಗಿದ್ದ ಅಂತ ನಂಬಲಾಗುತ್ತೆ. ಆದರೆ ಸತ್ಯಾರ್ಥ ಪ್ರಕಾಶದಲ್ಲಿ ದಯಾನಂದ ಸರಸ್ವತಿಗಳು ತ್ರಿವಿಷ್ಟಪ ಅಂದ್ರೆ ಟಿಬೆಟ್ ಅಂತ ಹೇಳಿದ್ರು. ಅವ್ರು ಯಾಕೆ ಹೇಳಿದ್ರು ಅಂತ ಗೊತ್ತಿಲ್ಲ, ಆದ್ರೆ ನಾವು ಎತ್ತರದಲ್ಲಿದ್ದೀವಿ ಅನ್ನೋ ದೃಷ್ಟಿಯಿಂದ ಅವ್ರು ನಮ್ಮನ್ನು ತ್ರಿವಿಷ್ಟಪ ಅಂತ ಕರೆದಿರಬಹುದು ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಭಾರತದ ಮೇಲೆ ಗೌರವ ಟಿಬೆಟ್ಟಿನ ಜನಕ್ಕೆ ಈಗಲೂ ಅಂದ್ರೆ ಅವ್ರು ಹೇಳ್ತಾರೆ, ಇಲ್ಲಿನ ಎಲ್ಲ ಸಂಸ್ಕೃತಿಯೂ ಭಾರತದ ಕೊಡುಗೆ. ನನಗೆ ಆಶ್ಚರ್ಯ ಆಯಿತು ಅವ್ರ ಇಂಟರ್ವ್ಯೂ ಓದಬೇಕಾದ್ರೆ ಅವ್ರು ಹೇಳ್ತಾರೆ, ತ್ರಿವಿಷ್ಟಪದಿಂದ ಟಿಬೆಟ್ನಿಂದ ನಾವು 15 ಜನರನ್ನ ಒಂದು ಲಿಪಿ ಕಲಿಲಿಕ್ಕೆ ಅಂತ, ನಮ್ಮ ಟಿಬೆಟ್ಗೆ ಒಂದು ಲಿಪಿ ಬೇಕು ಅಂತ ಭಾರತಕ್ಕೆ ಕಳಿಸ್ಕೊಟ್ವಿ. ಸಂಸ್ಕೃತವನ್ನು ತಿಳ್ಕೊಂಡು ನಮಗೊಂದು ಲಿಪಿ ತಯಾರು ಮಾಡಿ ಅಂತ. 15 ಜನರಲ್ಲಿ ಕೆಲವರು ನೇಪಾಳದಲ್ಲಿ ಸತ್ತೋದ್ರು, ಇನ್ನು ಕೆಲವರು ಭಾರತಕ್ಕೆ ಹೋಗಿ ತೀರಿಕೊಂಡ್ರು, ಕೆಲವರು ನಲಂದಾದಲ್ಲಿ ಓದ್ತಿದ್ದವ್ರು ವಾಪಸ್ ಬರಲಿಲ್ಲ, ಒಬ್ಬ ಮಾತ್ರ ವಾಪಸ್ ಬಂದವನು ಸಂಸ್ಕೃತದ ದೇವನಾಗರಿಯ ಆಧಾರದ ಮೇಲೆ ನಮ್ಮ ಟಿಬೆಟ್ಗೆ ಒಂದು ಲಿಪಿಯನ್ನ ಮಾಡಿಕೊಟ್ಟ. ಸಂಸ್ಕೃತದಲ್ಲಿ 50 ಅಕ್ಷರಗಳಿವೆ, ನಮ್ದ್ರಲ್ಲಿ 34 ಅಕ್ಷರಗಳು ನಮಗೆ ಸಾಕಾಗತ್ತೆ. ಆದರೆ ಬಹಳ ಹೆಮ್ಮೆಯಿಂದ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಎಲ್ಲ ಸಂಸ್ಕೃತದ ಸಾಹಿತ್ಯವನ್ನ ನಾವು ಟಿಬೆಟ್ ಭಾಷೆಗೆ ಇವತ್ತು ಅನುವಾದಿಸ್ಕೊಳ್ಳಿಕ್ಕೆ ಸಿದ್ಧವಿದ್ದೀವಿ. ಆದರೆ ಟಿಬೆಟ್ನ ಪ್ರಾಬ್ಲಮ್ ಏನು ಅಂತಂದ್ರೆ, ಟಿಬೆಟಿಯನ್ ಭಾಷೆಯ ಪ್ರಾಬ್ಲಮ್ ಏನು ಅಂದ್ರೆ, ಸಂಸ್ಕೃತದ ಗದ್ಯವನ್ನ ಆರಾಮಾಗಿ ಅನುವಾದಿಸ್ತೀವಿ, ಸಂಸ್ಕೃತದ ಕಾವ್ಯವನ್ನ ಮೂಲ ಛಂದಸ್ಸು ಯಾವುದಿದೆಯೋ ಅದೇ ಛಂದಸ್ಸಿಗೆ ತರಬೇಕು ಎನ್ನುವ ನಿಯಮ ಹಾಕಿಕೊಂಡಿರೋದ್ರಿಂದ ಎಲ್ಲ ಕಾವ್ಯವನ್ನ ತರಲಿಕ್ಕೆ ನಮ್ಮ ಹತ್ರ ಸಾಧ್ಯವಾಗೋದಿಲ್ಲ ಅಂತ. ಏನು ಅದ್ಭುತ ಇದು! ಅವ್ರು ಎಷ್ಟು ಚಾಲೆಂಜ್ ಮಾಡ್ತಾರೆ ಅಂತಂದ್ರೆ, ಸಂಸ್ಕೃತ ಅತ್ಯಂತ ಶುದ್ಧವಾಗಿ ಭಾರತದಲ್ಲಿ ಇದ್ದ ನಂತರ ಮತ್ತೆಲ್ಲಾದರೂ ಕಂಡು ಬಂದ್ರೆ ಅದು ಟಿಬೆಟ್ನಲ್ಲಿ ಮಾತ್ರ ಕಾಣುತ್ತೆ ಅಂತ ಧೈರ್ಯವಾಗಿ ಟಿಬೆಟ್ಟಿನ ಜನ ಹೇಳ್ತಾರೆ. ಇಷ್ಟು ಸಾಮ್ಯ ಇರುವಂತ ಒಂದು ಟಿಬೆಟ್ನ ಸ್ವಾತಂತ್ರ್ಯ ಬಂದ ನಂತರ ಅನಾಯಾಸವಾಗಿ ಚೀನಾಕ್ಕೆ ಬಿಟ್ಕೊಟ್ಬಿಟ್ವಲ್ಲ ನಾವು. ಚೀನಾದ ಯಾವ ಸೇನೆ ನಮಗಿಂತ 2000 ಕಿಲೋಮೀಟರ್ ದೂರ ಇರ್ತಿತ್ತು, ಟಿಬೆಟ್ ಪ್ರತ್ಯೇಕವಾಗಿದ್ರು ನಾವು ಏನೂ ಮಾತಾಡಲಿಲ್ಲ. ಈ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಒಂದು ಸಣ್ಣ ಪ್ರತಿಭಟನೆಯನ್ನು ಕೂಡ ಯುನೈಟೆಡ್ ನೇಷನ್ಸ್ನ ಎದುರಿಗೆ ಮಂಡಿಸದೆ ನಾವು ಅತ್ಯಂತ ಶ್ರೇಷ್ಠವಾಗಿದ್ದ, ನಮ್ಮ ಅವಿಭಾಜ್ಯ ಅಂಗವಾಗಿದ್ದ ಟಿಬೆಟ್ ಅನ್ನು ಕಳ್ಕೊಂಡ್ಬಿಟ್ವಿ. ಇವತ್ತು ಚೀನಾ ಮಾತಾಡ್ತಾ ನಿಂತ್ಕೊಂಡಾಗ ಹೇಳುತ್ತೆ, ಟಿಬೆಟ್ ನನ್ನ ಅಂಗ, ಅಷ್ಟಕ್ಕೆ ನಿಲ್ಸೋದಿಲ್ಲ. ನಾನು ಹೇಳೋದಿದ್ದನ್ನೇ, ನಾವು ಚಂದ್ರನನ್ನ ಗುರಿಯಾಗಿ ಇಟ್ಕೊಂಡ್ರೆ ಕೊನೆ ಪಕ್ಷ ರೂಫ್ ಟಾಪ್ ಮೇಲಾದರೂ ಇರ್ತೀವಿ ಅಂತ. ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಬರೀ ಟಿಬೆಟ್ ಮಾತ್ರ ನಮ್ಮ ಅಂಗ ಅಲ್ಲ, ಟಿಬೆಟ್ಟಿನ ಕೆಳಭಾಗ ಏನಿದೆ ಅರುಣಾಚಲ ಪ್ರದೇಶ, ಇದು ಕೂಡ ನಮಗೆ ಸೇರಿದ್ದು, ಹೀಗಾಗಿ ಬಿಟ್ಕೊಡಿ ಅಂತ. ಈಗ ನಮ್ಮ ವಾದ ಏನಿದೆ ಗೊತ್ತಾ, ಅರುಣಾಚಲ ಪ್ರದೇಶ ನಿಮ್ದಲ್ಲ, ಅರುಣಾಚಲ ಪ್ರದೇಶ ನಿಮ್ದು, ನಾವು ಟಿಬೆಟ್ ಬಿಟ್ಟಾಯ್ತು. ನಾವು ಟಿಬೆಟ್ಟಿನ ಬಗ್ಗೆ ಚರ್ಚನೆ ಮಾಡದೆ ಅದನ್ನು ಬಿಟ್ಕೊಟ್ಟಿರುವಂಥ ಪರಿಣಾಮ ಇವತ್ತು ಮಾತಾಡುವಂಥ ಸ್ಥಿತಿಯಲ್ಲಿಲ್ಲ. ಮಿತ್ರ, ಇನ್ನೊಂದು ಅಪರೂಪದ ರಾಷ್ಟ್ರ ಮಿಥಿಲಾ ಅಂತ ನಾವು ಕರಿತೀವಿ, ಅದು ನೇಪಾಳ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಯಾಕೆ ಮಿಥಿಲಾ ಅಂತಂದ್ರೆ, ಮಿಥಿಲೆ ಸೀತೆ ಹುಟ್ಟಿದಂಥ ಜಾಗ. ಈ ಸೀತೆ ಹುಟ್ಟಿದ ಈ ಮಿಥಿಲೆ ನಮಗೆ ಎಷ್ಟು ಹತ್ತಿರದ್ದು ಅಂತಂದ್ರೆ, ದುರದೃಷ್ಟಕರ ಏನು ಅಂತಂದ್ರೆ ಇವತ್ತು ನೇಪಾಳ ನಮ್ಮ ಜೊತೆಗಿಲ್ಲ. ಕಾರಣ ಹೇಳಿದ್ರೆ ನಂಗೆ ಗೊತ್ತು, ನಿಮಗೆ ಆಕ್ರೋಶ ಹುಟ್ಟುತ್ತೆ. ನನಗೂ ಆ ಕಾರಣವನ್ನು ಓದುವಾಗಲೆಲ್ಲ ಬಹಳ ಸಂಕಟ ಅನ್ಸುತ್ತೆ. ಅಥರ್ವ ವೇದ, ಅಥರ್ವ ಶೀರ್ಷಗಳಲ್ಲಿ ನೇಪಾಳದ ಹೆಸರು ಉಲ್ಲೇಖವಾಗಿದೆ. ಇಲ್ಲಿ ಕಿರಾತರು ಆಳ್ತಾ ಇರುವಾಗ ಆ ಕಿರಾತರು ಕುರುಕ್ಷೇತ್ರದ ಯುದ್ಧದಲ್ಲಿ ಭಾಗವಹಿಸಿದ್ರು. ಸೀತೆ ಹುಟ್ಟಿದ್ದು ಮಿಥಿಲೆಯಲ್ಲಿ. ಮಿಥಿಲೆ ಅವಳ ಜಾಗ ಅಂತ ನಮ್ಗೆ ಗೊತ್ತಿದೆ. ನಾವು ಜನಕ ಆಳ್ತಾ ಇದ್ದಂಥ ಜಾಗ ಅಂತ ಹೇಳ್ತೀವಿ. ಬುದ್ಧ ಹುಟ್ಟಿದ್ದು ಅದೇ ಭಾಗದಲ್ಲಿ, ನೇಪಾಳದ ಜಾಗದಲ್ಲಿ. ಶಾಕ್ಯ ಮುನಿ ಅಂತ ಏನು ಕರಿತೀವಿ, ಅವನ ಕುಲ ಶಾಕ್ಯ ವಂಶಕ್ಕೆ ಸೇರಿದ್ದು, ಅಲ್ಲಿ ಬುದ್ಧ ಹುಟ್ಟಿದ್ದು ಅಂತ. 1950ರಲ್ಲಿ ಇಲ್ಲಿನ ರಾಜ ರಾಣ ಜವಾಹರ್ಲಾಲ್ ನೆಹರುಗೆ, ಇದಕ್ಕೆ ಐತಿಹಾಸಿಕವಾಗಿ ತುಂಬ ದಾಖಲೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಿಜ, ಆದರೆ ಎಲ್ಲರೂ ಒಪ್ಪಿಕೊಳ್ತಾರೆ ಈ ಮಾತನ್ನ. ಕಿಂಗ್ ರಾಣಾ ಅವನೊಂದು ಪತ್ರವನ್ನು ಬರೆದ, ಅಥವಾ ಕೇಳಿಕೊಂಡ ಜವಾಹರ್ಲಾಲ್ ನೆಹರೂರವರಿಗೆ, ನೇಪಾಳವನ್ನು ಸೇರಿಸ್ಕೊಂಡ್ಬಿಡ್ರಲ್ಲ. ಜವಾಹರ್ಲಾಲ್ ನೆಹರು ಬೇಡ ಅಂತ, ಅಖಂಡ ಭಾರತ ಎಲ್ಲ ಕಲ್ಪನೆ ನಮ್ದಲ್ಲ ಅಂತ ಸೇರಿಸ್ಕೊಳ್ಳಿಲ್ಲ ನಾವು. ಆಯ್ತು, ಜವಾಹರ್ಲಾಲ್ ನೆಹರು ಗೌರವದಿಂದ ಬಿಟ್ಟರು ಅಂತ ಇಟ್ಕೊಳ್ಳಿ. ಅದರ ಮುಂದೇನಾಯ್ತು ಗೊತ್ತಾ, 1988-89ರಲ್ಲಿ ಒಂದು ಘಟನೆ ನಡೀತು. ಟೈಮ್ಸ್ ಆಫ್ ಇಂಡಿಯಾ ಇದನ್ನು ರಿಪೋರ್ಟ್ ಮಾಡಿದೆ. ಯಾರು ಈ ರಿಪೋರ್ಟಿನ ಬಗ್ಗೆ ಮಾತಾಡೋದಿಲ್ಲ. ಏನು ಹೇಳುತ್ತೆ ಗೊತ್ತಾ, ಅದು 88-89ರಲ್ಲಿ ಜವಾಹರ್ಲಾಲ್ ನೆಹರು ಪ್ರಾಬಬ್ಲಿ 2ನೇ ಬಾರಿಗೆ ನೇಪಾಳಕ್ಕೆ ಹೋಗಿದ್ದಾಗ ಪಶುಪತಿನಾಥ ಟೆಂಪಲ್ಗೆ ಹೋದರು.
ಪಶುಪತಿನಾಥ ಟೆಂಪಲ್ನಲ್ಲಿ ಅವರಿಗೆ ಬಿಡಲಾಯಿತು, ಸೋನಿಯಾ ಗಾಂಧಿಗೆ ಬಿಡಲಿಲ್ಲ. ಪಶುಪತಿನಾಥದಲ್ಲಿ ಹಿಂದೂಗಳಲ್ಲದೆ ಬೇರೆಯವರು ಹೋಗುವಂತಿಲ್ಲ ಅಂತ ರೂಲ್ ಇದೆ. ಬಿಡದೆ ಹೋದಾಗ ರಾಜೀವ್ ಗಾಂಧಿ ಅಲ್ಲಿನ ರಾಜರನ್ನ ಕೇಳ್ಕೊಂಡ್ರು, ಹೇಗಾದರೂ ಮಾಡಿ ಒಳಗೆ ಬಿಡಿಸಲ್ಲ ನಾನು ಹೆಂಡ್ತೀನಿ, ಹೆಂಗೆ ಬಿಟ್ಟೋಗೋದು ಅವಳನ್ನು. ಅವರಂದ್ರೆ ನಂದು ಇಂಟರ್ವೆನ್ಷನ್ ನಡೆಯೋದೇ ಇಲ್ಲ, ಆ ಮಂದಿರದ ರೂಲ್ ಅದು. ಈ ಮಂದಿರದಲ್ಲಿ ನಾನೂ ತಲೆ ಹಾಕೋದಿಲ್ಲ. ಹಿಂದೂ ರಾಜರು ಅಂದರೆ ಹಾಗಿದ್ರು, ಮಂದಿರದ ರೂಲ್ ನಾನು ತಲೆ ಹಾಕೋದಿಲ್ಲಪ್ಪ ಅಂತ. ಇವತ್ತಿನ ರಾಜಕಾರಣಿಗಳಂತಲ್ಲ ಅಂತ, ಎಲ್ಲಂದ್ರೆ ಅಲ್ಲಿ ಬಿಡಿ, ಯಾವಾಗಲಂದ್ರೆ ಯಾವಾಗ ಬಿಡಿ, ಹೇಗಂತ ಅವೆಲ್ಲ ಏನೂ ಪರಿಕಲ್ಪನೆಯೇ ಇಲ್ಲ. ಅಲ್ಲಿ ಹೇಗೆ ರೂಲ್ ಇದೆಯೋ ಅದು. ಕೋಪ ಬಂತು ರಾಜೀವ್ ಗಾಂಧಿಗೆ. ಕೋಪ ಬಂದ ನಂತರ ಏನು ಮಾಡಿದ್ರು ಗೊತ್ತಾ, ಈ ರಾಜನಿಗೆ ಒಂದು ಪಾಠ ಕಲಿಸ್ತೀನಿ ಅಂತ ಅಲ್ಲಿ ರಾಜನ ವಿರುದ್ಧ ಯಾರು ಪ್ರತಿಭಟನೆ ನಡೆಸುವಂಥ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿ ಕಟ್ಟಬೇಕು ಅಂತ ನಿಶ್ಚಯ ಮಾಡ್ತಿದ್ರೋ ಅವರಿಗೆಲ್ಲ ಫಂಡ್ ಮಾಡಿ ಈ ರಾಜನನ್ನ ಪದಚ್ಯುತಗೊಳಿಸಿ ಅಲ್ಲಿ ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್ ಬರಬೇಕು ಅಂತ ಟ್ರೈ ಮಾಡಿದ್ರು. ಒಬ್ಬ ರಾ ಆಫೀಸರ್ ಹೇಳ್ತಾರೆ, ಪೂರ್ಣ ಪ್ರಮಾಣದಲ್ಲಿ ರಾ ಅನ್ನ ಬಳಸ್ಕೊಂಡು ನೇಪಾಳದಲ್ಲಿ ರಾಜಪ್ರಭುತ್ವವನ್ನು ಕೆಳಗಿಳಿಸಿ ಪಾರ್ಟಿ ಸಿಸ್ಟಮ್ ಅಂತಂದ್ರು. ರಾಜನಿಗೆ ಕೇಳಲಾಯ್ತು, ಹೇಗೆ ಸಿಕ್ಕಿಂ ಇದೆಯೋ ಹಾಗೆ ನೀವು ಆಗ್ತೀರಾ ಅಂತ ಕೇಳಿದರೆ ರಾಜ ಹೇಳ್ದ, ನಾನು ನನ್ನ ದೇಶದ ಜನರಿಗೆ ತಲೆಬಾಗ್ತೀನಿ, ಮತ್ತೊಂದು ದೇಶದವರಿಗೆ ಅಲ್ಲ ಅಂತ ಭಾರತದ ಕುರಿತಂತೆ ತಾನು ಘೃಣವನ್ನು ಬೆಳೆಸ್ಕೊಂಡ, ಭಾರತದ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಬೆಳೆಸ್ಕೊಂಡ. ಹಿಂದೂ ರಾಷ್ಟ್ರ ಅದು, ಭಾರತದೊಂದಿಗೆ ಘನಿಷ್ಠ ಸಂಬಂಧ ಇರುವಂಥದ್ದು ರಾಜೀವ್ ಗಾಂಧಿ ಹಾಳು ಮಾಡಿದ್ರು. ಪರಿಣಾಮ ಏನಾಯ್ತು, ಮಲ್ಟಿ ಪಾರ್ಟಿ ಸಿಸ್ಟಮ್ ಬಂತು. ಆ ಮಲ್ಟಿ ಪಾರ್ಟಿ ಸಿಸ್ಟಮ್ನಲ್ಲಿ ಕಾಲಕ್ರಮದಲ್ಲಿ ಆ ಮಲ್ಟಿ ಪಾರ್ಟಿ ಸಿಸ್ಟಮ್ನಲ್ಲಿ ಕಮ್ಯುನಿಸ್ಟು ಪ್ರವೇಶ ಮಾಡಿದರು. ಅದಾದ ನಂತರ ಹಿಂದೂ ರಾಷ್ಟ್ರವಾಗಿದ್ದಂಥ ನೇಪಾಳ ಒಂದು ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಕನ್ವರ್ಟ್ ಆಗೋಯ್ತು. ಇನ್ನು ನಮ್ಮ ಕೈಗೆ ಸಿಗೋ ಸಾಧ್ಯತೆಗಳೇ ಇಲ್ಲ. ಅದು ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಹಾಳಾಗಿ ಹೋಗಿದೆ ಅಂತಂದರೆ, ಇವತ್ತು ನೇಪಾಳ ಯಾರಿಗೆ ಬಹಳ ಹತ್ತಿರ ಅಂತಂದರೆ ನಮಗಿಂತ ಹೆಚ್ಚು ಚೀನಾಕ್ಕೆ ಹತ್ತಿರ. ನಮಗೂ ಮತ್ತು ನೇಪಾಳಕ್ಕೂ 1950ರಲ್ಲಿ ಒಂದು ಒಪ್ಪಂದ ಇದೆ. ಒಪ್ಪಂದ ಏನು ಗೊತ್ತಾ, ಭಾರತ ಮತ್ತು ನೇಪಾಳಗಳು ಘನಿಷ್ಠವಾದ ಸಂಬಂಧ ಇರೋದ್ರಿಂದ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ, ಇಲ್ಲಿಂದ ಅಲ್ಲಿಗೆ ಬರಬೇಕಾದ್ರೆ ವೀಸಾ ಬೇಕಿಲ್ಲ, ಆರಾಮಾಗಿ ಓಡಾಡಬಹುದು ಅಂತ. ಪರಿಣಾಮ ಯಾರಾದರೂ ಪಾಕಿಸ್ತಾನದವನು ಭಾರತಕ್ಕೆ ಬರಬೇಕು ಅಂದರೆ ಭಾಳ ಕಷ್ಟಪಡಬೇಕಾಗಿಲ್ಲ, ನೇಪಾಳಕ್ಕೆ ಹೋಗು, ನೇಪಾಳದಿಂದ ಭಾರತಕ್ಕೆ ಸೈಲೆಂಟಾಗಿ ಅಲ್ಲಿನ ಹಳ್ಳಿಗಳ ಗಡಿಗಳ ಮೂಲಕ ಎಂಟ್ರಾಗು, ಯಾರೂ ಕೇಳುವಂತಿಲ್ಲ ಅಂತ ಎಲ್ಲ ಕಾನೂನುಗಳು ಹಾಗೆ ಉಳ್ಕೊಂಡಿವೆ. ಆದರೆ ಭಾರತದೊಂದಿಗಿನ ಅವರ ಪ್ರೇಮವನ್ನು ಮಾತ್ರ ನಮ್ಗೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಆಳಿದಂಥ ಲೀಡ್ರ್ಗಳು ಏನೆಲ್ಲ ಮಾಡಿದ್ರು ನೋಡಿ. ಇನ್ನು ಸ್ವಲ್ಪ ಕ್ವಿಕ್ಕಾಗಿ ಹೋಗ್ತೀನಿ ನಾನು. ಇದು ಭೂತಾನ್ ಇವತ್ತಿಗೂ ನಮ್ಮದೇ ಅಂಗ. ನೀವೇನಾದರೂ ಭೂತಾನಿಗೆ ಹೋದರೆ ಭಾರತದ ಯಾವುದೋ ಬುದ್ಧಿಸ್ಟ್ ನಗರಕ್ಕೆ ಹೋದಷ್ಟರ ಮಟ್ಟಿಗೆ ಭೂತಾನ್ ನಮ್ಮ ಜೊತೆ ಇವತ್ತಿಗೂ ಬಹಳ ಚೆನ್ನಾಗಿದೆ. ಆದರೆ ಚೀನಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಭೂತಾನ್ದಲ್ಲಿ ಪ್ರಭಾವ ಬೀರ್ತಾ ಇದೆ. ಮಯನ್ಮಾರನ್ನ ಬ್ರಹ್ಮದೇಶ ಅಂತ ಕರಿತೀವಿ, ಅದು ಒಂದು ಬುದ್ಧಿಸ್ಟ್ ಕಂಟ್ರಿ ಅವತ್ತಿನಿಂದ ಇವತ್ತಿನವರೆಗೂ. ಬಾಂಗ್ಲಾದೇಶ ವಂಗಭೂಮಿ ಅಂತ ಈ ಬಾಂಗ್ಲಾದೇಶವನ್ನು ಕರಿತೀವಿ. ಇಂಡೋನೇಷ್ಯಾ ದ್ವೀಪ ಸಮೂಹ. ಇಂಡೋನೇಷ್ಯಾ ನಾನು ಆಗಲೇ ಮಾತನಾಡ್ತಿದ್ದಂತೆ ಎಷ್ಟರ ಮಟ್ಟಿಗೆ ನಮ್ಗೆ ಹತ್ರ ಅಂತಂದರೆ, ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತ ಅಂತಂದರೆ ಜಯಕರ್ತ ಅಂತ ಅದರ ಹೆಸರು. ಜಯಕರ್ತ ಅನ್ನೋದರ ಅಪಭ್ರಂಶ ಜಕಾರ್ತ ಆಗಿರೋದು. ಆಮೇಲೆ ಜಾವಾ, ಬಾಲಿ, ಸುಮಾತ್ರ ಈ ಥರದೊಂದು 5 ಐಲ್ಯಾಂಡ್ಗಳು, ಮೇಜರ್ ಐಲ್ಯಾಂಡ್ಗಳು. ನೀವು ಬಾಲಿಗೆ ಹೋದರೆ 100% ಹಿಂದೂ ರಾಷ್ಟ್ರದಲ್ಲಿ ಇದ್ದೀವಿ ಅನ್ನಿಸುವಷ್ಟರ ಮಟ್ಟಿಗೆ ಬಾಲಿ ಭಾರತದೊಂದಿಗೆ ಒಂದಾಗಿರುವಂಥ ರಾಷ್ಟ್ರ. ಎಷ್ಟರ ಮಟ್ಟಿಗೆ ನೀವು ಆ ದ್ವೀಪ ಸಮೂಹ ನೋಡಿದಾಗ ಖುಷಿಯಾಗುತ್ತೆ ಅಂದರೆ, ರಾಮಾಯಣವನ್ನು ನಾನು ನೀವು ಎಷ್ಟು ಸಂಭ್ರಮಿಸ್ತೀವೋ ಅದಕ್ಕಿಂತ 1000 ಪಟ್ಟು ಹೆಚ್ಚು ಸಂಭ್ರಮವನ್ನು ಜಾವಾ, ಬಾಲಿ, ಸುಮಾತ್ರಗಳಲ್ಲಿ ಸಂಭ್ರಮಿಸ್ತಾರೆ. ನಾನೊಬ್ಬ ಲೆಫ್ಟಿಸ್ಟ್ ಲೇಖಕನ ಲೇಖನವನ್ನು ಭಾಳ ಹಿಂದೆ ಓದಿದ್ದೆ. ಅವನು ಬರಿತಾ ಹೇಳ್ತಾನೆ, ಬಾಲಿಗೆ ಹೋದಾಗ ಆ ಬಾಲಿಯಲ್ಲಿ ಭಾಳ ಹಿಂದಿನ ಘಟನೆ ಇದು. ಆ ಬಾಲಿಯಲ್ಲಿ ಒಬ್ಬ ಗೈಡು ಅವನಿಗೆ ಎಲ್ಲ ಟೂರ್ ಮಾಡಿಸಿ ವಾಪಸ್ ಬರಬೇಕಾದ್ರೆ 1 ಪೈಸಾ ತಗೊಳ್ಳಿಲ್ವಂತೆ ಅವನ ಹತ್ರ. ಯಾಕೆ ಅಂತ ಕೇಳಿದಾಗ ಅವನು ಹೇಳಿದಂತೆ, ನೀವು ಭಾರತೀಯರು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಮುಂದಿನ ಜನ್ಮ ಅಂತಿದ್ರೆ ನಾನು ಭಾರತದಲ್ಲಿ ಹುಟ್ಟಿದ್ರೆ ಸಾಕು ಅಂತ ಬಾಲಿಯಲ್ಲಿ ಪ್ರಾರ್ಥಿಸುವ ಮಟ್ಟಿಗಿದ್ದಾರೆ ಅಂತ ಲೆಫ್ಟಿಸ್ಟ್ ಜನ ಹೇಳ್ತಾರೆ. ನೆಕ್ಸ್ಟು ಕಂಬುಜ ಅಂತ ಕರಿತೀವಿ. ಅಷ್ಟು ದೂರದಲ್ಲಿದೆ, ವಿಯೆಟ್ನಾಂ, ಥೈಲ್ಯಾಂಡ್ಗಳ ನಡುವೆ ಇರುವಂಥ ಕಂಬೋಡಿಯಾ. ಇದರ ಹೆಸರು ಹಿಂಗೆ ಯಾಕೆ ಬಂತು ಗೊತ್ತಾ, ಈ ಇಡೀ ರಾಷ್ಟ್ರವನ್ನು ಕಟ್ಟಿದವನು ಕೌಂಡಿನ್ಯ ಅಂತ ಭಾರತದ ಒಬ್ಬ ಋಷಿ ಅಥವಾ ರಾಜ ಅಂತ ತಿಳ್ಕೊಳ್ಬೋದು. ಅವನೊಂದು ಸಮುದ್ರದ ಯಾತ್ರೆ ಮಾಡ್ತಾ ಹಾಗೆ ಬಂದ, ಪ್ರಾಬಬಲಿ ಒರಿಸ್ಸಾ ದಿಕ್ಕಿನಿಂದ ಬಂದವನು. ಅಲ್ಲಿಗೆ ಬಂದವನಲ್ಲಿಗೆ ನೋಡಿದ, ಆ ಜಾಗಕ್ಕೆ ಹೋದ, ಅಲ್ಲಿ ಹಡಗನ್ನು ನಿಲ್ಲಿಸಿ ಕೆಳಗೆ ಇಳಿತಾ ಇರಬೇಕಾದಾಗ ಒಂದಷ್ಟು ಜನ ಕಾಡು ಜನರು ಓಡಿ ಹೋಗಿ ಅವರ ರಾಣಿಗೆ ಹೇಳಿದ್ರು, ಯಾರೋ ಒಂದಷ್ಟು ಜನ ಬಂದಿದ್ದಾರೆ ಯುದ್ಧ ಮಾಡಲಿಕ್ಕೆ ಅಂತ. ಅವಳು ಯುದ್ಧ ಮಾಡಲಿಕ್ಕೆ ಅಂತ ತನ್ನ ಬಿಲ್ಲು ಬಾಣ ತೆಗೆದುಕೊಂಡು ಬಂದು ನಿಂತ್ಕೊಂಡು ನಾಚಿಕೆಯಿಂದ ಅಡಗಿ ನಿಂತಳು ಈ ಜನರನ್ನು ನೋಡಿ. ಯಾಕೆಂದರೆ ಅವಳ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಮೊದಲನೇ ಬಾರಿಗಳಿಗೆ ತನ್ನ ಮೈ ಮೇಲೆ ಬಟ್ಟೆ ಇಲ್ಲ ಅನ್ನೋದರ ನಾಚಿಕೆ ಆಯಿತು. ಯಾಕೆಂದರೆ ಬಂದಿರೋರೆಲ್ಲ ಮೈ ತುಂಬ ಬಟ್ಟೆ ಹಾಕ್ಕೊಂಡ್ಬಂದಿದ್ದಾರೆ. ರಾಜ ಅವಳನ್ನು ನೋಡಿದ, ಕೌಂಡಿನ್ಯ
ತನ್ನ ಮೈಮೇಲಿದ್ದ ಉತ್ತರೀಯವನ್ನು ತೆಗೆದು ಅವಳಿಗೆ ಕೊಟ್ಟ, ಅವಳಿಗೆ ಉಡಿಸಿದ. ಆನಂತರ ಅವ್ರಿಗೆ ಗೊತ್ತಾಯ್ತು ಇವರು ನಮ್ಮ ಜೊತೆ ಯುದ್ಧ ಮಾಡ್ಲಿಕ್ಕೆ ಬಂದವರಲ್ಲ ಅಂತ. ಅಷ್ಟೂ ಜನ ಅವನಿಗೆ ಸರೆಂಡರ್ ಆದರು. ಅವನು ಅದೇ ರಾಣಿಯನ್ನು ಮದುವೆಯಾಗಿ ಅಲ್ಲಿ ಉಳ್ಕೊಂಡ. ಏನು ಅದ್ಭುತವಾದ ಸಂಸ್ಕೃತಿಯನ್ನು ಕಾಂಬೋಡಿಯಾದಲ್ಲಿ ನಿರ್ಮಾಣ ಮಾಡಿದರು ಅಂತಂದರೆ, ಇವತ್ತಿಗೂ ಹೇಳ್ತಾರೆ ಕಾಂಬೋಡಿಯಾದಲ್ಲಿ ಭಾರತಕ್ಕೆ ಸಂವಾದಿಯಾಗಬಲ್ಲಂಥ ನಗರದ ಹೆಸರುಗಳು, ಅವತ್ತಿನ ನಗರದ ಹೆಸರುಗಳೆಲ್ಲ ಸುದೀರ್ಘ ಕಾಲ ಕಾಂಬೋಡಿಯಾದಲ್ಲಿ ಇದ್ವು ಅಂತ ಹೇಳುವಷ್ಟರ ಮಟ್ಟಿಗೆ ಅದು ನಮ್ಮದೇ ಸಂಸ್ಕೃತಿಯನ್ನು ಉಸಿರಾಡುವಂಥ ದೇಶ. ದುರದೃಷ್ಟ ಏನಂದ್ರೆ ನಮ್ಮ ಸಂಸ್ಕೃತಿ ಯಾವುದು ನಮ್ಗೆ ಮರ್ತೋಗಿದೆ. ಇವತ್ತು ಅವರು ಉಸಿರಾಡ್ತಾ ಇದ್ದಾರೆ, ನಮಗೆ ಮರ್ತೋಗಿದೆ ಅಂತ. ಫೈನ್, ನಾನು ಇಷ್ಟು ಹೇಳುವಾಗ ಬಹುಶಃ ನಿಮ್ಗೊಂದು ಕಲ್ಪನೆ ಸಿಕ್ಕಿರ್ಬೋದು. ಭಾರತ ಅಖಂಡವಾಗಿ ಭಾರತ ವರ್ಷ ಅಂತ ಕರೆಯುವಾಗ ಎಷ್ಟು ವಿಸ್ತಾರವಾಗಿ ಭಾರತ ತನ್ನ ಪ್ರಭಾವವನ್ನು ಜಗತ್ತಿನ ಮೂಲೆ ಮೂಲೆಗೂ ಹಂಚಿತ್ತು. ನಾನು ಪಶ್ಚಿಮದ ದಿಕ್ಕಿನ ಕಥೆ ಹೇಳಲಿಕ್ಕೆ ಹೋಗೋದಿಲ್ಲ, ಇಲ್ಲಿಗೆ ನಿಲ್ಲಿಸ್ತೀನಿ. ಆದರೆ ಯಾಕೆ ಭಾರತ ಹಿಂಗಾಯ್ತು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಹಿಂದಿನಿಂದ ಬರಬೇಕಾದಂಥ ಅಗತ್ಯ ಇದೆ. ನಮ್ದು ಅತ್ಯಂತ ಶ್ರೇಷ್ಠವಾಗಿರುವಂಥ ಸಮಾಜ, ವೈದಿಕರು ಕಟ್ಟಿಕೊಟ್ಟಂಥ ಸಮಾಜ. ಈ ದೇಶದ ಋಷಿಗಳು ಏನು ಅದ್ಭುತವಾಗಿರುವಂಥ ಸಮಾಜವನ್ನು ನಿರ್ಮಾಣ ಮಾಡಿಕೊಟ್ರು ಅಂತಂದ್ರೆ, ನಾವು 4 ವರ್ಣಗಳ ಬಗ್ಗೆ ಮಾತನಾಡ್ತೀವಿ. ಇವತ್ತು ವರ್ಣಗಳ ಬಗ್ಗೆ ಮಾತನಾಡಿದ್ರೆ ಬಹಳ ಕೆಟ್ಟದ್ದು ಅಂತಾರೆ, ತಪ್ಪು ಅಂತಾರೆ. ಧರ್ಮಪಾಲ್ಜಿ ತಮ್ಮ ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಒಬ್ಬ ರಾಜ್ಯಪಾಲರು ಶೃಂಗೇರಿಯ ಜಗದ್ಗುರುಗಳನ್ನು ಭೇಟಿ ಮಾಡ್ಲಿಕ್ಕೆ ಹೋಗಿದ್ರಂತೆ. ಪ್ರಾಬಬಲಿ ಒಂದು 30-35 ವರ್ಷದ ಹಿಂದಿನ ಕಥೆ ಇರ್ಬೋದು. ಶೃಂಗೇರಿಯ ಜಗದ್ಗುರುಗಳನ್ನು ಭೇಟಿ ಮಾಡ್ಲಿಕ್ಕೆ ಹೋದಾಗ ಜಗದ್ಗುರುಗಳು ರಾಜ್ಯಪಾಲರ ಹತ್ರ ಹೇಳಿದ್ರಂತೆ, ವರ್ಣಗಳ ಸಿಸ್ಟಮ್ ಬಗ್ಗೆ ಮಾತಾಡ್ತಿರುವಾಗ ರಾಜ್ಯಪಾಲರು ಹೇಳಿದಂತೆ ನೀವು ಮಾತಾಡಬಾರ್ದು ಇದ್ರ ಬಗ್ಗೆ ಅಂತ. ಜಗದ್ಗುರುಗಳು ತಮ್ಮ ಶಿಷ್ಯರಿಗೆ ಆಮೇಲೆ ಹೇಳಿದ್ರಂತೆ, ಅವ್ರು ಹೋದ್ಮೇಲೆ ಏನು ದುರದೃಷ್ಟ ಬಂತಪ್ಪ, ಒಬ್ಬ ಜಗದ್ಗುರು ವರ್ಣಗಳ ಬಗ್ಗೆ ಮಾತನಾಡಬಾರ್ದು ಅಂತ ಡಿಕ್ಟೇಟ್ ಮಾಡುವಂಥ ಸ್ಥಿತಿ ಬಂದ್ಬಿಡ್ತಲ್ಲಪ್ಪ ಈ ದೇಶದಲ್ಲಿ ಅಂತ. ಆದರೆ ಭಾರತ ಏನು ಸುಂದರವಾದ ಸಿಸ್ಟಮ್ ನಿರ್ಮಾಣ ಮಾಡಿತ್ತು ಗೊತ್ತಾ ಮಿತ್ರರೇ. ನಾವು ನಮ್ಮ ಉಪನಿಷತ್ತು ಅಥವಾ ವೇದಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಗೊತ್ತಾಗುತ್ತೆ, ನಾವು ನಮ್ಮನ್ನು ಹೇಳ್ಕೊಳ್ತೀವಿ ನಾನು ದೇಹ ಅಲ್ಲ ಅಂತ. ಈ ದೇಹಕ್ಕಿಂತ ಒಳಗಿರುವಂಥ ಮನಸ್ಸು ನಾನಲ್ಲ, ಅದಕ್ಕಿಂತಲೂ ಒಳಗಿರುವ ಬುದ್ಧಿಯೂ ನಾನಲ್ಲ, ನಾನು ಆತ್ಮ ಅಂತ ಹೇಳಿಕೊಳ್ಳುವಂಥ ಪ್ರಕ್ರಿಯೆ. ಆತ್ಮ, ಬುದ್ಧಿ, ಮನಸ್ಸು, ದೇಹ 4 ಸ್ತರ. ಮಧ್ಯ ಒಂದು ಪ್ರಾಣ ಬರುತ್ತೆ, ಬಿಟ್ಟಿರಿ. ಪಂಚಕೋಶೀಯ ವ್ಯವಸ್ಥೆಯ ದೃಷ್ಟಿಯಿಂದ ನೋಡೋದಾದರೆ ದೇಹಕ್ಕಿಂತಲೂ ಹೊರಗಿರೋದು ಈ ಜಗತ್ತು, ನನಗಿಂತಲೂ ಹೊರಗಿದೆ. ನಾನಿಲ್ಲಿ ಬದುಕಬೇಕು, ಈ ಜಗತ್ನಲ್ಲಿ ಬದುಕಬೇಕು ಅಂದರೆ ಚೆನ್ನಾಗಿ ಬದುಕಲಿಕ್ಕೆ ಏನೇನು ಬೇಕೋ ಅದನ್ನು ಯಾರು ಮಾಡಿಕೊಡ್ತಾನೋ ಅವನು ಶೂದ್ರ. ಅವನು ಆ ಹಂತದಲ್ಲಿ ನೋಡ್ಕೊಳ್ತಾನೆ. ಏನು ಚಂದದ ಪರಿಕಲ್ಪನೆ. ಶೂದ್ರ ಅಂತಂದ್ರೆ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಹೈಲಿ ಸ್ಕಿಲ್ಡ್ ಲೇಬರ್. ನಾನು ಮಾತಾಡಿದ್ ನಿಮಗೆ ಕೇಳಿಸ್ಬೇಕು, ನಾನು ಈ ಜಗತ್ನಲ್ಲಿ ಇರಬೇಕು ಅಂತಂದ್ರೆ ನಾನು ಮಾತನಾಡಿದ್ ನಿಮಗೆ ಕೇಳಿಸ್ಬೇಕು. ಈ ಮೈಕಿನ ವ್ಯವಸ್ಥೆ ಆಗಬೇಕಲ್ಲ, ಯಾರಿದನ್ನು ನಿರ್ಮಾಣ ಮಾಡಿದ್ನೋ ಅವನು ಸ್ಕಿಲ್ಡ್ ಲೇಬರ್ ಅಂತ. ನನಗೆ ಗಡಿಯಾರದ ಸಮಯ ಗೊತ್ತಾಗಬೇಕು, ಗಡಿಯಾರದ ನಿರ್ಮಾಣ ಮಾಡಿಕೊಟ್ಟವನು ಸ್ಕಿಲ್ಡ್ ಲೇಬರ್. ಇವರೆಲ್ಲರನ್ನೂ ಕೂಡ ಭಾರತ ಶೂದ್ರರು ಅಂತ ಕರಿತು. ಕೆಳ ದೃಷ್ಟಿಯಿಂದ ನೋಡಿದ್ದಲ್ಲ, ಜಗತ್ತಿನೊಂದಿಗೆ ಚೆನ್ನಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟವನು ಅಂತ. ಇನ್ನೊಬ್ಬ ಇದ್ದಾನೆ, ಆತ್ಮದೊಂದಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟವನನ್ನು ಬ್ರಾಹ್ಮಣ ಅಂತ ಕರೀತು. ಅವನ ಅಂತರ್ಮುಖಿಯಾಗಿರುವ ಕೆಲಸ ಮಾಡಲಿ, ಇವನು ಬಹಿರ್ಮುಖಿಯಾಗಿರುವ ಕೆಲಸ ಮಾಡಲಿ, ಇವರಿಬ್ಬರ ನಡುವೆ ವೈಶ್ಯ ಮತ್ತು ಕ್ಷತ್ರಿಯರು ಇರ್ತಾರೆ ಅಂತ ಒಂದು ಸ್ಪಷ್ಟವಾಗಿರುವಂಥ ನಿಶ್ಚಯ ಮಾಡಲಾಯಿತು. ಏನು ಚಂದದ ವ್ಯವಸ್ಥೆ ಇದೋ. ಆದರೆ ಕಾಲಕ್ರಮದಲ್ಲಿ ಹೆಂಗಾಗೋಯ್ತು ಅಂತಂದರೆ, ಹಂತ ಹಂತವಾಗಿ ಈ ಸಿಸ್ಟಮ್ ಎಲ್ಲ ನಿಧಾನವಾಗಿ ಶಿಥಿಲಗೊಳ್ಳಿಕ್ಕೆ ಶುರುವಾಯಿತು.